ಸರಿ, ಈಗ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಕ್ರಿಯೆಗಳಿವೆ ನಾಲ್ಕು. ಮೇನಾಗಿ ನಮ್ಮ ಸಿಲೆಬಸ್ಸಲ್ಲಿ 4 ಕ್ರಿಯೆಗಳಿವೆ. 4 ಕ್ರಿಯೆಗಳು ಅಂದರೆ ದಹನ, ಉತ್ಕರ್ಷಣೆ, ಮತ್ತು ಆದೇಶನ, ಇನ್ನೂ ಒಂದು ಸಂಕಲನ ಕ್ರಿಯೆ ಅಂತ 4 ಕ್ರಿಯೆಗಳಿವೆ. ಈ 4 ಕ್ರಿಯೆಗಳ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಪ್ರತಿಯೊಂದು ರಿಯಾಕ್ಷನ್ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ಈಗ ನಾವು ನೋಡಿದಾಗ ಈ ಕ್ರಿಯೆಗಳಲ್ಲಿ ಟೋಟಲಾಗಿ ಎಷ್ಟು ಕ್ರಿಯೆ ಇವೆ? 4 ಕ್ರಿಯೆ ಇವೆ. ಹೌದಾ? 4 ಕ್ರಿಯೆಗಳಿವೆ. ಕ್ರಿಯೆಗಳಲ್ಲಿ ಮೊದಲನೇದಾಗಿ ಬರದೇ ಇರತಕ್ಕಂಥದ್ದು ದಹನ ಕ್ರಿಯೆ, ಆಮೇಲೆ ಸಂಕಲನ, ಆಮೇಲೆ ಉತ್ಕರ್ಷಣ, ಉತ್ಕರ್ಷಣ ಕ್ರಿಯೆ, ಕೊನೆಯದಾಗಿ ಆದೇಶನ ಕ್ರಿಯೆ. ಆದೇಶನ ಕ್ರಿಯೆ. ಈ ದಹನ ಕ್ರಿಯೆಯಲ್ಲಿ ಏನು ಮಾಡ್ತೀವಿ? ಹೀಟ್ ಮಾಡ್ತೀವಿ. ಏನು ಮಾಡ್ತೀವಿ? ಹೀಟ್ ಮಾಡಿದಾಗ ಈ ಹೀಟ್ ಇರುತ್ತೆ ಅಲ್ವಾ, ಈ ಕಾರ್ಬನ್ ಇರುತ್ತೆ. ಹೌದಾ? ಕಾರ್ಬನ್ ಎದ್ರ ಜೊತೆ ಹೀಟ್ ಮಾಡ್ತೀವಿ? ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸರಿ, ಇಲ್ಲೇನು ಮಾಡ್ತೀವಿ? ಈ ದಹನ ಕ್ರಿಯೆಯಲ್ಲಿ ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ಒಂದು ಕಾರ್ಬನ್ ಕಾಂಪೌಂಡ್ ತಗೊಂಡು, ಒಂದು ಕಾರ್ಬನ್ ಸಂಯುಕ್ತವನ್ನು ತಗೊಂಡು ಅದನ್ನು ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ಸಂಕಲನ ಕ್ರಿಯೆಯಲ್ಲಿ ಏನು ಮಾಡ್ತೀವಿ ಅಂದರೆ ಹೈಡ್ರೋಜನ್ನ ಹಾಕ್ತೀವಿ. ಹೌದಾ? ಹೈಡ್ರೋಜನ್ ಏನು ಮಾಡ್ತೀವಿ? ಎಡಿಷನ್ ಮಾಡ್ತೀವಿ. ಸಂಕಲನ ಇಲ್ಲ. ಸಂಕಲನ ಅಂದರೆ ಏನು ಮಾಡ್ತೀವಿ? ಹೈಡ್ರೋಜನ್ನ ಕೂಡಿಸ್ತೀವಿ. ಓಕೆ, ಹೈಡ್ರೋಜನ್ ಏನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ಓಕೆ, ಹೈಡ್ರೋಜನ್ನ ಆ್ಯಡ್ ಮಾಡಿದ ನಂತರ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಹೈಡ್ರೋಜನ್ನ ಆ್ಯಡ್ ಮಾಡೋದಕ್ಕೆ ಏನು ಬೇಕಾಗುತ್ತೆ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಸರಿ, ಈ ಉತ್ಕರ್ಷಣ ಕ್ರಿಯೆಯಲ್ಲಿ ಏನು ಮಾಡ್ತೀವಿ? ಆಕ್ಸಿಜನ್ನ ಆ್ಯಡ್ ಮಾಡ್ತೀವಿ. ಏನು ಮಾಡ್ತೀವಿ? ಆಕ್ಸಿಜನ್ನ ಆ್ಯಡ್ ಮಾಡ್ತೀವಿ. ಆಕ್ಸಿಜನ್ ಆ್ಯಡ್ ಮಾಡಿದ ನಂತರ ಏನಾಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಸರಿ, ಇಲ್ಲಿ ಕೊನೆಯದಾಗಿ ಈ ಆದೇಶನ ಕ್ರಿಯೆಯಲ್ಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ಹೆಚ್ಚನ್ನು ತೆಗೆದು ಅದರ ಜಾಗದಲ್ಲಿ ಇನ್ನೊಂದು ಯಾವುದೋ ಒಂದು ಕಾಂಪೌಂಡನ್ನು ಹಾಕ್ತೀವಿ. ಹೌದಾ? ಈ ಕಾಂಪೌಂಡನ್ನು ಹಾಕಿದಾಗ ಏನಾಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಹೈಡ್ರೋಜನ್ನ ತೆಗೆದು ಏನು ಹಾಕ್ತೀವಿ? ಒಂದೊಂದ್ಸಲ ಕ್ಲೋರಿನ್ ಹಾಕ್ತೀವಿ, ಒಂದೊಂದ್ಸಲ ಬ್ರೋಮಿನ್ ಹಾಕ್ತೀವಿ, ಒಂದ್ಸಲ ಅಯೋಡಿನ್ ಕೂಡ ಹಾಕ್ತೀವಿ. ಈ ರೀತಿ ಆದೇಶನ ಕ್ರಿಯೆಯಲ್ಲಿ ಹೈಡ್ರೋಜನ್ನ ತೆಗಿತೀವಿ, ಇನ್ನೊಂದು ಹಾಕ್ತೀವಿ. ಉತ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ನ ತೆಗೆದು ಹಾಕ್ತೀವಿ. ಸಂಕಲನ ಕ್ರಿಯೆಯಲ್ಲಿ ಹೈಡ್ರೋಜನ್ನ ತೆಗಿತೀವಿ. ಹೌದಾ? ದಹನ ಕ್ರಿಯೆಯಲ್ಲಿ ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ಈ ರೀತಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಇದರಲ್ಲಿ ಉತ್ಕರ್ಷಣ ಕ್ರಿಯೆಯಲ್ಲಿ ಇಬ್ಬರು ಇಂಪಾರ್ಟೆಂಟ್. ಯಾವುದು? K2Cr2O7 KMnO2. ಓಕೆ, ಇದು ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಕರೀತಾರೆ. ಇದನ್ನ ಏನಂತ ಕರೀತಾರೆ? ಮೊದಲನೇದು K2Cr2O7 ಪೊಟ್ಯಾಷಿಯಂ. ಕೆ ಅಂದ್ರೇನು? ಪೊಟ್ಯಾಷಿಯಂ ಅಲ್ಲ, ಕ್ರೋಮಿಯಂ ಎಷ್ಟಿವೆ? 2 ಇವೆ. ಡೈ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಏನಂತ ಕರಿತೀವಿ? ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಕರಿತೀವಿ. ಇದಕ್ಕೆ ಈ ರೀತಿ ಹೆಸರು ಯಾಕೆ ಬಂತು ಅನ್ನೋದನ್ನು ನೀವು 12ನೇ ತರಗತಿಯಲ್ಲಿ ಫುಲ್ಲು ಕ್ಲಿಯರ್ ಆಗಿ ಓದ್ತೀರಾ. ಬಟ್ ಈ ಸದ್ಯಕ್ಕೆ ಮಾತ್ರ ಇದನ್ನ ಹೆಸರನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಈಗ ಇದನ್ನ ಏನಂತ ಕರಿತೀವಿ? ಪೊಟ್ಯಾಷಿಯಂ ಪರ್ ಮ್ಯಾಗ್ನೇಟ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಮ್ಯಾಗ್ನೀಷಿಯಂ ಇದೆ ಅಲ್ವಾ, ಇದು ಪೊಟ್ಯಾಷಿಯಂ ಪರ್ ಮ್ಯಾಗ್ನೇಟ್. ಏನು? ಪೊಟ್ಯಾಷಿಯಂ ಪರ್ ಮ್ಯಾಗ್ನೇಟ್ ಅಂತ ಕರಿತೀವಿ. ಇದನ್ನ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಕರಿತೀವಿ. ಇವೆರಡು ಹೆಸರನ್ನ ನೆನ್ಪಿಟ್ಕೊಳ್ಳಿ. ಇವರಿಬ್ಬರು ಎದಕ್ಕನ್ನು ಬಳಸ್ತೀವಿ? ಇವೆರಡನ್ನ ಎದಕ್ಕೆ ಬಳಸ್ತೀವಿ ಅಂದರೆ ಇವೆರಡರಲ್ಲಿ ಏನು ಆಕ್ಸಿಜನ್ನ ಕೊಡ್ತಾ ಇರತಕ್ಕಂಥ, ಆಕ್ಸಿಜನ್ನ ಕೊಡುವಂಥ ಶಕ್ತಿ ಏನಿರುತ್ತೆ? ಜಾಸ್ತಿ ಇರುತ್ತೆ. ಏನು? ಆಕ್ಸಿಜನ್ನ ಡೋನರ್ ಮಾಡ್ತಾರೆ ಅಂದರೆ ಆಕ್ಸಿಜನ್ನ ತ್ಯಾಗ ಮಾಡೋ ಶಕ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಇವೆರಡನ್ನ ಬಳಸ್ತೀವಿ ನಾವು ಇಲ್ಲಿ ಉತ್ಕರ್ಷಣ ಕ್ರಿಯೆಯಲ್ಲಿ. ಅದೇ ಸಂಕಲನ ಕ್ರಿಯೆಯಲ್ಲಿ ನಿಕಲ್ಲು ಅಥವಾ ಪೆರಿಡಿಯಮ್ ವಿತ್ ಹೈಡ್ರೋಜನ್ ಬಳಸ್ತೀವಿ. ಓಕೆ, ನಿಕಲ್ಲು ಅಥವಾ ಪೆರಿಡಿಯಂ ಪ್ಲಸ್ ಹೈಡ್ರೋಜನ್ನ ಬಳಸ್ತೀವಿ. H2 ಗ್ಯಾಸನ್ನು ಬಳಸ್ತೀವಿ ಇಲ್ಲಿ. ಯಾಕಂದರೆ ಅದನ್ನು ನಾನು ಸಂಕಲನ ಕ್ರಿಯೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ಸಂಕಲನ ಕ್ರಿಯೆಯಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ದಹನ ಕ್ರಿಯೆಯಲ್ಲಿ ಆಕ್ಸಿಜನ್ ಜೊತೆ ಹೀಟ್ ಮಾಡ್ತೀವಿ. ಸಂಕಲನ ಕ್ರಿಯೆಯಲ್ಲಿ ನಿಕಲ್ ಅಥವಾ ಪೆರಿಡಿಯಂ H2 ತಗೋತೀವಿ. ಉತ್ಕರ್ಷಣ ಕ್ರಿಯೆಯಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಥವಾ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನು ಬಳಸ್ತೀವಿ. ಇದರಲ್ಲಿ ಆದೇಶನ ಕ್ರಿಯೆಯಲ್ಲಿ ಏನು ಮಾಡ್ತೀವಿ? ಸಿಂಪಲ್ ಆಗಿ ಸೂರ್ಯನ ಬೆಳಕನ್ನು ಯೂಸ್ ಮಾಡ್ತೀವಿ. ಏನು ಯೂಸ್ ಮಾಡ್ತೀವಿ? ಇಲ್ಲಿ ಏನು ಯೂಸ್ ಮಾಡ್ತೀವಿ? ಸೂರ್ಯನ ಬೆಳಕನ್ನು ಯೂಸ್ ಮಾಡ್ತೀವಿ. ಓಕೆ, ಸೂರ್ಯನ ಬೆಳಕನ್ನು ಬಳಸ್ತೀವಿ. ಓಕೆ, ಇಷ್ಟು ಗೊತ್ತಾಯ್ತಾ? ಬೇಸಿಕ್
ಇದೊಂದು ಮೈಂಡ್ ಮ್ಯಾಪ್ ಇತ್ತಂದ್ರೆ ಇದರಿಂದ ಏನು ನೀವು ಈಸಿಯಾಗಿ ಬರ್ತಾ ಇರ್ತಕ್ಕಂಥ ಪ್ರತಿಯೊಂದು ರಿಯಾಕ್ಷನ್ನ ಕ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಓಕೆ, ಈಗ ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ದಹನ ಕ್ರಿಯೆಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ದಹನ ಕ್ರಿಯೆಯಿಂದ ಸ್ಟಾರ್ಟ್ ಮಾಡೋಣ. ಈ ದಹನ ಕ್ರಿಯೆಯಲ್ಲಿ ಏನಾಗುತ್ತೆ, ಯಾವುದೋ ಒಂದು ಕಾರ್ಬನ್ ಕಂಪೌಂಡನ್ನು ನಾವು ತಗೊಳ್ತೀವಿ. ಏನು ಮಾಡ್ತೀವಿ, ಯಾವುದೇ ಒಂದು ಕಾರ್ಬನ್ ಕಂಪೌಂಡನ್ನು ತಗೊಳ್ತೀವಿ. ಓಕೆ, ಕಾರ್ಬನ್ ಕಂಪೌಂಡನ್ನು ತಗೊಂಡು ಅದನ್ನು ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ನೋಡಿ, ಪ್ರತಿಯೊಂದು ಜಾಗದಲ್ಲಿ ಏನಿದೆ, ಆಕ್ಸಿಜನ್ ಇದೆ. ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಕಾರ್ಬನ್ ಡೈಆಕ್ಸೈಡ್ ಪ್ರತಿಯೊಂದು ಜಾಗದಲ್ಲಿ ಬರುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಓಕೆ, ಇಲ್ಲಿ ಕಾರ್ಬನ್ ಜೊತೆ ನಾವು ತಗೊಂಡಿರ್ತಕ್ಕಂಥ ಕಾರ್ಬನ್ನಲ್ಲಿ ಹೈಡ್ರೋಜನ್ ಇತ್ತು ಅಂದರೆ, ಓಕೆ, ನಾವು ತಗೊಂಡಿರ್ತಕ್ಕಂಥ ಕಾರ್ಬನ್ನಲ್ಲಿ ಹೈಡ್ರೋಜನ್ ಇತ್ತು ಅಂದರೆ ಏನಾಗುತ್ತೆ, H2O ಬರುತ್ತೆ. ಹೈಡ್ರೋಜನ್ ಇಲ್ಲ ಅಂದರೆ H2O ಬರೋದಿಲ್ಲ. ಇನ್ನೊಂದ್ಸಲ ಕೇಳಿ, ನಾವಿಲ್ಲಿ ತಗೊಂಡಿರ್ತಕ್ಕಂಥ ಕಾರ್ಬನ್ನಲ್ಲಿ ಹೈಡ್ರೋಜನ್ ಇದ್ದರೆ, ಓಕೆ, ನಾವು ತಗೊಂಡಿರ್ತಕ್ಕಂಥ ಕಾರ್ಬನ್ನಲ್ಲಿ ಹೈಡ್ರೋಜನ್ ಇದ್ದರೆ ಈ ಕಡೆ ಏನಾಗುತ್ತೆ, H2O ನೀರು ಬರುತ್ತೆ. ಓಕೆ, ನೀರು ಅಂದರೆ ನೀರಿನ ರೀತಿ ಅಲ್ಲ. ಓಕೆ, ಹಬೆ ಯಾವ ರೀತಿ ಬರುತ್ತೆ, ಹಬೆ ರೀತಿಯಲ್ಲಿ ಬರುತ್ತೆ. ಹಬೆ ರೀತಿಯಲ್ಲಿ ಬಂದಾಗ ಏನು ನಮಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ, ಆವಿಯಲ್ಲಿ ಹೋಗ್ಬಿಡುತ್ತೆ. ಓಕೆ, ಇಲ್ಲಿ ಹೆಚ್ಚಿತ್ತಂದರೆ ಏನಾಗುತ್ತೆ, ನೀರು ಬರುತ್ತೆ. ಹೆಚ್ಚಿಲ್ಲ ಅಂದರೆ ನೀರು ಬರೋದಿಲ್ಲ. ಓಕೆ, ಇದ್ರ ಜೊತೆ ಪ್ರತಿ ಸಲ ಏನಾಗುತ್ತೆ, ಶಾಖ ಮತ್ತು ಬೆಳಕು ಕೂಡ ಪ್ರೊಡ್ಯೂಸ್ ಆಗುತ್ತೆ. ಈ ದಹನ ಅಂದ್ರೆ ಸಿಂಪಲ್ ಆಗಿ ನಮ್ಮ ಭಾಷೆಯಲ್ಲೇನು, ಬೆಂಕಿ ಹಚ್ಚೋದು. ಹೌದಾ, ಏನು ಬೆಂಕಿ ಹಚ್ಚೋದು. ಈ ದಹನ ಕ್ರಿಯೆಯನ್ನು ಯಾರು ಮಾಡ್ತಾರೆ ಜಾಸ್ತಿಯಾಗಿ? ಅರ್ಥ ಆಗಿರುತ್ತೆ ಕೆಲವೊಬ್ಬರಿಗೆ. ಓಕೆ, ದಹನ ಕ್ರಿಯೆಯನ್ನು ಯಾರು ಮಾಡ್ತಾರೆ ಜಾಸ್ತಿಯಾಗಿ? ಓಕೆ, ಅದೆಲ್ಲ ಬೇಡ. ಓಕೆ, ಈಗ ಇಲ್ಲಿ ಕಾರ್ಬನ್ ಸಂಯುಕ್ತದಲ್ಲಿ ಓನ್ಲಿ ಕಾರ್ಬನ್ ಸಂಯುಕ್ತ. ಓಕೆ, ನೋಡಿ, ಕಾರ್ಬನ್ ಸಂಯುಕ್ತ ಇದ್ದಾಗ ಇಲ್ಲೇನಿರುತ್ತೆ, ಕಾರ್ಬನ್ ಸಂಯುಕ್ತ. ಇದನ್ನ ನಾವು ಕಾರ್ಬನ್ ಸಂಯುಕ್ತ, ಓಕೆ, ಕಾಸ. ಇದನ್ನ ಏನು ಮಾಡ್ತೀನಿ, ಆಕ್ಸಿಜನ್ ನೊಂದಿಗೆ ಸುಟ್ಟಾಗ ಏನೇನು ಬರುತ್ತೆ ನಮಗೆ? ಒಂದನೇದು CO2 ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್. ಓಕೆ, H2O ಬರುತ್ತೆ. H2O ಆಪ್ಷನಲ್. ಇದು ಯಾವಾಗ? ಕಾರ್ಬನ್ ಸಂಯುಕ್ತದಲ್ಲಿ ಹೈಡ್ರೋಜನ್ ಇದ್ದರೆ ಮಾತ್ರ ಬರುತ್ತೆ. ಹೈಡ್ರೋಜನ್ ಇದ್ದರೆ ಮಾತ್ರ ಏನು ಬರುತ್ತೆ, H2O ಬರುತ್ತೆ. ಓಕೆ, ಈ ಒಂದು ಟೈಮ್ ಇಲ್ಲಿ ಕಾರ್ಬನ್ ಸಂಯುಕ್ತದಲ್ಲಿ ಹೈಡ್ರೋಜನ್ ಇಲ್ಲ ಅಂದರೆ ಏನು ಬರುತ್ತೆ, ಕಾರ್ಬನ್ ಸಂಯುಕ್ತದಲ್ಲಿ ಹೈಡ್ರೋಜನ್ ಇಲ್ಲ ಅಂದರೆ H2O ಬರೋದಿಲ್ಲ. ಓಕೆ, ಇದ್ರ ಜೊತೆ ಪ್ಲಸ್, ಇದೆಲ್ಲ ಜೊತೆ ಕೊನೆಯಲ್ಲಿ ಏನು ಬರುತ್ತೆ, ನಾನು ಈ ರೀತಿ ಬರೀತೀನಿ. ಓಕೆ, ಈ ರೀತಿ ಅಂದ್ರೆ ಏನು, ಶಾಖ ಮತ್ತೆ ಬೆಳಕು ಅಂತ. ಓಕೆ, ಈ ರೀತಿ ಅಂದ್ರೆ ಏನು, ಶಾಖ ಪ್ಲಸ್ ಬೆಳಕು. ಓಕೆ, ಒಂದು ರೀತಿ ಎಕ್ಸಾಂಪಲ್ ಏನಂದ್ರೆ, ಯಾವುದೋ ಒಂದು ಕಾರ್ಬನ್ ವಸ್ತು, ಈಗ ನೋಡಿ, ಯಾವುದೋ ಒಂದು ಕಟ್ಟಿಗೆಯನ್ನು ತಗೊಂಡ್ರೆ ತಿಳ್ಕೊಳ್ಳಿ. ಕಟ್ಟಿಗೆಯನ್ನು ತಗೊಂಡು ನೀವು ಅದಕ್ಕೆ ಬೆಂಕಿಯನ್ನು ಹಚ್ಚಿದ್ರಿ. ಓಕೆ, ಕಟ್ಟಿಗೆಯಿಂದ ಏನಾಗುತ್ತೆ, ಶಾಖ ಮತ್ತು ಬೆಳಕು ಬಂದೇ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕೂಡ ಬರುತ್ತೆ. ನೀರಿನ ಹಬೆಗೆ ಬರುತ್ತೆ. ಏನು ಬರುತ್ತೆ, ವಾಟರ್ ವೇಪರ್ಸ್ ಬರುತ್ತೆ. ಓಕೆ, ನೀರು ಏನು ಅನಿಲ ರೂಪದಲ್ಲಿ ಬರುತ್ತೆ. ನೀರು ಅಂದರೆ ಈ ಕಟ್ಟಿಗೆ ಬೆಂಕಿ ಹಚ್ಚಿದಾಗ ಸೈಡಿಂದ ನೀರು ಹರಿಯೋದಲ್ಲ. ಓಕೆ, ಈಗ ನೀವು ಕಟ್ಟಿಗೆಯನ್ನು ಬೆಂಕಿ ಹಚ್ಚಿದಾಗ, ಓಕೆ, ಕಟ್ಟಿಗೆ ಅನ್ಕೊಳ್ಳಿ, ಬೆಂಕಿ ಹಚ್ಚಿದಾಗ ಏನಾಗುತ್ತೆ, ಇಲ್ಲಿ ನೀರಿನ ಹಬೆ ಬರ್ತಾ ಇರುತ್ತೆ. ಅದು ನಮ್ಗೆ ಕಾಣೋದಿಲ್ಲ. ಸರಿ, ಗೊತ್ತಾಯ್ತಾ? ಸಿಂಪಲ್ ಆಗಿದೆ ಯಾವ ರೀತಿ ರಿಯಾಕ್ಷನ್ ಅಂತ. ಓಕೆ, ಈಗ ಇದನ್ನೇ ನಾವು ಬೇಸಾಗಿ ಇಟ್ಕೊಂಡು ಏನು ಮಾಡೋಣ, ಒಂದೆರಡು ರಿಯಾಕ್ಷನ್ ಮಾಡೋಣ. ಮೊದಲನೇದಾಗಿ ಏನು ಮಾಡೋಣ, ಓನ್ಲಿ ಕಾರ್ಬನ್ ತಗೋಣ. ಸಿಂಪಲ್ ಬೇಸಿಕ್ ಕಾರ್ಬನ್. ಓಕೆ, ಓನ್ಲಿ ಕಾರ್ಬನ್ ತಗೊಂಡೆ. ಕಾರ್ಬನ್ನ ಏನು ಮಾಡಿದೆ, ಆಕ್ಸಿಜನ್ ಜೊತೆ ಹೀಟ್ ಮಾಡಿದೆ. ಓಕೆ, ಕಾರ್ಬನ್ ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ಏನು ಬರುತ್ತೆ, CO2 ಬಂದೇ ಬರುತ್ತೆ. ಪ್ಲಸ್ CO2 ಬಂತ, CO2 ಬಂತು. CO2 ಜೊತೆಗೆ ಏನು ಬರುತ್ತೆ, ಇಲ್ಲಿ ಕಾರ್ಬನ್ನಲ್ಲಿ ಹೈಡ್ರೋಜನ್ ಇದೆಯಾ, ಇಲ್ಲ ನೋಡಿ, ಹೈಡ್ರೋಜನ್ ಇದೆಯಾ, ಇಲ್ಲ ಅಲ್ವಾ? ಇಲ್ಲ ಅಂದರೆ H2O ಬರುತ್ತಾ? ಬರೋಲ್ಲ. ಏನು H2O ಬರೋಲ್ಲ. ಡೈರೆಕ್ಟಾಗಿ ಏನು ಬರುತ್ತೆ, ಶಾಖ ಅಥವಾ ಬೆಳಕು ಬರುತ್ತೆ. ಓಕೆ, ಮತ್ತೆ ಏನು, ಈಗ ನಾನು CH4 ತಗೊಂಡೆ. CH4 ಬೇಡ, CH3 CH2. ಇದನ್ನ ಏನಂತೀವಿ, ಇಥೇನ್. ಏನು, CH3 ತಗೊಂಡಾಗ ಏನಾಗುತ್ತೆ, ಈಥೇನ್ ಆಯಿತು. ಓಕೆ, ಈ CH3 ತಗೊಂಡು ನಾನೇನು ಮಾಡ್ತೀನಿ, ಆಕ್ಸಿಜನ್ ಸುಟ್ಟಾಗ ಇಲ್ಲಿ ನೋಡಿ, ನಾರ್ಮಲ್ ಆಗಿ ಏನು ಬರುತ್ತೆ, CO2 ಬಂದೇ ಬರುತ್ತೆ. ಪ್ಲಸ್ ಅದ್ರ ಜೊತೆ ಏನು ಬರುತ್ತೆ, ಹೈಡ್ರೋಜನ್ ಇದೆನಾ ಇಲ್ವಾ? ನೋಡಿ, ಇಲ್ಲಿ ಕಾರ್ಬನ್ ಸಂಯುಕ್ತದಲ್ಲಿ ಹೈಡ್ರೋಜನ್ ಇದೆ. ಹೈಡ್ರೋಜನ್ ಇದ್ದಾಗ ಏನು ಬರುತ್ತೆ, ನೀರು ಬಂತು. ಪ್ಲಸ್ ಶಾಖ ಮತ್ತೆ ಬೆಳಕು. ಹೌದಾ, ಶಾಖ ಮತ್ತೆ ಬೆಳಕು ಕೂಡ ಬರುತ್ತೆ. ಓಕೆ, ಈಗ ಇಲ್ಲಿ ನೋಡಿ, ಕಾರ್ಬನ್ ಎಷ್ಟಿವೆ, 1 2 ಕಾರ್ಬನ್ ಇವೆ. 2 ಕಾರ್ಬನ್ ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಹೌದಾ,
ಬ್ಯಾಲೆನ್ಸು ಮಾಡೋದು ನಿಮಗೆ ಗೊತ್ತಿದೆ ಅಂತ ತಿಳ್ಕೊತೀನಿ. ಗೊತ್ತಿಲ್ಲ ಅಂದರೆ ಮುಂದೆ ಬರ್ತಾ ಇರ್ತಕ್ಕಂಥ ಲೆಕ್ಚರಲ್ಲಿ ಡೀಟೇಲ್ ಆಗಿ ಒಂದು ಲೆಕ್ಚರ್ನ ತೊಗೊಂಡು ಅದರಲ್ಲಿ ಹೇಳ್ತೀನಿ ನಾನು. ಓಕೆ, ಕಾರ್ಬನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ, ಎಷ್ಟು ಇದು ಇಕ್ವೇಷನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು. ಈಗ ನೋಡಿ, ಇಲ್ಲಿ ಟೋಟಲಾಗಿ ಎಷ್ಟಿವೆ ಕಾರ್ಬನ್, ಎಷ್ಟಿವೆ ಈ ಸೈಡ್ 2 ಕಾರ್ಬನ್ ಇವೆ, ಇಲ್ಲಿ ಎಷ್ಟಿದೆ 1 ಕಾರ್ಬನ್ ಇದೆ. ಸೊ ಟೋಟಲಾಗಿ 2 ಕಾರ್ಬನ್ ಬಂತು. ಓಕೆ, ಎಷ್ಟು ಕಾರ್ಬನ್ ಬಂತು, 2 ಕಾರ್ಬನ್ ಬಂತು. ಇಲ್ಲಿ ಹೈಡ್ರೋಜನ್ ನೋಡಿ ಎಷ್ಟಿವೆ 3 3 6 ಹೈಡ್ರೋಜನ್ನು, ಇಲ್ಲಿ ಎಷ್ಟಿವೆ 2. 2ಕ್ಕೆ ಎಷ್ಟನ್ನು ಮಲ್ಟಿಪ್ಲೈ ಮಾಡಿದಾಗ 6 ಆಗುತ್ತೆ 3. ಸೊ 3 ಎಷ್ಟು ಬಂತು. ಓಕೆ, ಇಲ್ಲಿ ಆಕ್ಸಿಜನ್ ಎಷ್ಟಿವೆ 4 ಆಕ್ಸಿಜನ್, ಇಲ್ಲಿ 4 3 5 ಆಕ್ಸಿಜನ್ ಅಂತ 4. ಇಲ್ಲಿ ನೋಡಿ ಎಷ್ಟಿವೆ, ಇಲ್ಲಿ 2 2 ಇಂಟು 2 4 ಆಕ್ಸಿಜನ್, ಇಲ್ಲಿ 4 3 7 ಆಕ್ಸಿಜನ್ ಬಂತು. ಟೋಟಲ್ ಎಷ್ಟು ಆಕ್ಸಿಜನ್ ಬಂತು, 7 ಆಕ್ಸಿಜನ್. 7 ಆಕ್ಸಿಜನ್ ಅಂದರೆ ಇಲ್ಲಿ ನಾನು 7 ಮಾಡೋಕ್ಕೆ O2 ಇದೆ ಅಲ್ವಾ, ಅಂದ್ರೆ ಇಲ್ಲಿ ಎಷ್ಟಿವೆ 2 ಆಕ್ಸಿಜನ್ ಇವೆ. ಇದನ್ನು ನಾನು 7 ಮಾಡೋದಕ್ಕೆ 7/2 ಇಂದ ಮಲ್ಟಿಪ್ಲೈ ಮಾಡಿರಾಗುತ್ತಾ, ಯೋಚನೆ ಮಾಡಿ. 7/2 ಇಂದ ಮಲ್ಟಿಪ್ಲೈ ಮಾಡಿದರೆ O2 7 ಆಗುತ್ತೆ, 7 ಆಕ್ಸಿಜನ್ ಆಗುತ್ತಾ, ಹೌದಾ ಇಲ್ವಾ? ಯೋಚನೆ ಮಾಡಿ 7 ಆಕ್ಸಿಜನ್ ಬೇಕಿತ್ತಂದ್ರೆ 7/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, O2 ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ತೀನಿ ನಾನು, 7/2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಇದರಿಂದ ಮಲ್ಟಿಪ್ಲೈ ಮಾಡ್ತೀನಿ, 7/2 ಇಂದ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ ನಂತರ ಈ ಟೋಟಲ್ ಇಕ್ವೇಷನ್ಗೆ ಈ ಕೆಳಗಡೆ 2 ಇದೆ ಅಲ್ಲ, ಈ 2 ಅಲ್ಲ ತೆಗೆಯೋದಕ್ಕೆ ಏನು ಮಾಡ್ತೀನಿ ನಾನು, ಟೋಟಲ್ ಇಕ್ವೇಷನ್ಗೆ ಇಂಟು 2 ಮಾಡ್ತೀನಿ. ಇಂಟು 2 ಮಾಡಿದೆ. ಇಂಟು 2 ಮಾಡಿದಾಗ ಏನಾಯಿತು, ಇದು 2 CH3 ಪ್ಲಸ್ 7O2 ಏನಾಗುತ್ತೆ, ಇದು 2 ಇತ್ತಲ್ವ ನೋಡಿ, 2 ಇಂಟು ಆದಾಗ ಏನಾಗುತ್ತೆ 4CO2 ಪ್ಲಸ್ 3 2 6 H2O ಪ್ಲಸ್ ಶಾಖ ಮತ್ತು ಬೆಳಕು ಬರುತ್ತೆ. ಓಕೆ, ಇದು ಗೊತ್ತಾಯ್ತಾ ಯಾವ ರೀತಿ ಇಕ್ವೇಷನ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ. ಈ ಸದ್ಯಕ್ಕೆ ನಮ್ಮದು ಇಲ್ಲಿ ಮೇನ್ ಇಂಟೆನ್ಷನ್ ಏನು, ಇಕ್ವೇಷನ್ ಬ್ಯಾಲೆನ್ಸ್ ಮಾಡೋದಕ್ಕಿಂತ ಈ ರಿಯಾಕ್ಷನಲ್ಲಿ ಯಾವ ರೀತಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಂತ, ಮತ್ತು ನೀರು ಬಂತು, ಮತ್ತು ಶಾಖ ಬಂತು, ಇದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಓಕೆ, ಮುಂದೆ ರಾಸಾಯನಿಕ ಕ್ರಿಯೆಗಳು ಸಮೀಕರಣ ಪಾಠವನ್ನು ಮಾಡಿದಾಗ ಅದರಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಇನ್ನೂ ಡೀಟೇಲಾಗಿ ಮಸ್ತಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಬಟ್ ಇದೊಂದು ಸುಮ್ಮನೆ ಬೇಸಿಕ್ ಆಗಿ ಸಿಂಪಲ್ ಐತಿ, ಇದೇನು ಹಾರ್ಡ್ ಇಲ್ಲ ಬ್ಯಾಲೆನ್ಸ್ ಮಾಡೋದು. ಓಕೆ, ಈಗಾಯಿತು. ಈಗ ಇನ್ನೂ ಒಂದು ನೋಡೋಣ. ಇಲ್ಲಿ ಇವರು ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೊಗೊಂಡಿದ್ರೆ, ಓಕೆ, ಇಲ್ಲಿ ಒಂದು CH3CH2OH ಇದೆ. ಏನಿದೆ, CH3CH2OH. ಓಕೆ, CH3CH2OH. ಏನಿದೆ, CH3CH2OH ಪ್ಲಸ್ ಏನು ಮಾಡಿದ್ರು, ಆಕ್ಸಿಜನ್ ಜೊತೆ ಬರ್ನ್ ಮಾಡಿದಾಗ ಏನು ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಂದೇ ಬರುತ್ತೆ, ನೀರು ಕೂಡ ಬಂದೇ ಬರುತ್ತೆ, ಪ್ಲಸ್ ಶಾಖ. ನೀರು ಯಾಕೆ ಬಂತಂದರೆ ಇಲ್ಲಿ ನೋಡಿ, ಇಲ್ಲಿ ತೊಗೊಂಡಿರ್ತಕ್ಕಂಥ ಕಾರ್ಬನ್ ಕಾಂಪೌಂಡಲ್ಲಿ ಏನಿದೆ, ಹೈಡ್ರೋಜನ್ ಇದೆ. ಏನಿದೆ, ಹೈಡ್ರೋಜನ್ ಇದೆ. ಆದ ಕಾರಣ ಏನು ಬಂತು, ವಾಟರ್ ಬಂತು ಇಲ್ಲಿ, ಮತ್ತೆ ಶಾಖ ಮತ್ತು ಬೆಳಕು ಬಂತು. ಓಕೆ, ಈ ರೀತಿ ಸಿಂಬಲ್ ಅಂದರೆ ಶಾಖ ಮತ್ತು ಬೆಳಕು, ಅದಕ್ಕಾಗಿ ಬಳಸ್ತೀನಿ, ಇಲ್ಲಿ ಆಲ್ರೆಡಿ ಹೇಳ್ತೀನಿ. ಓಕೆ, ಈಗ ಇದನ್ನು ನೋಡೋಣ. ಇದನ್ನು ಬ್ಯಾಲೆನ್ಸ್ ಮಾಡಿ ನೀವೇ ನನಗೆ ಕಮೆಂಟ್ ಮಾಡಬೇಕು. ಓಕೆ, ಇದನ್ನು ಬ್ಯಾಲೆನ್ಸ್ ಮಾಡಿ ನೀವೇ ನನಗೆ ಕಮೆಂಟ್ ಮಾಡಿ. ಓಕೆ, ಬ್ಯಾಲೆನ್ಸ್ ಮಾಡಿ ಕಮೆಂಟ್ ಮಾಡಿ. ಇದು ಕಮೆಂಟ್ ಬ್ಯಾಲೆನ್ಸ್ ಮಾಡಿ ಕಮೆಂಟ್ ಮಾಡಿ. ಬ್ಯಾಲೆನ್ಸ್ ಆ್ಯಂಡ್ ಕಮೆಂಟ್. ಓಕೆ, ಎಷ್ಟು ಜನ ಮಾಡೋದನ್ನು ಬಿಟ್ಬಿಡ್ತಾರೆ ಇಲ್ಲಿಗೆ. ಇದೆಲ್ಲ ಈಸಿಯಾಗಿದೆ. ಫಸ್ಟು ಕಾರ್ಬನ್ ನೋಡಿ, ಕಾರ್ಬನ್ ಎಷ್ಟಿದೆ ಅಂತ ಎಣಿಸಿ, ಆಮೇಲೆ ಹೈಡ್ರೋಜನ್ ಎಷ್ಟಿದೆ ಅಂತ ಎಣಿಸಿ, ಅದರ ಪ್ರಕಾರ ಇಲ್ಲಿ ಎಷ್ಟು ಇಂಟಾಗುತ್ತೆ ಇಂಟು ಮಾಡಿ, ಈ ಆಕ್ಸಿಜನ್ಗೆ ಎಷ್ಟು ಬೇಕು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಆಗಿಬಿಡುತ್ತೆ. ಕೆಲಸ ಮಾಡೋಣ, ನಾನೇ ಈ ಕೆಲಸವನ್ನು ಮಾಡಿದ್ದೀನಿ. ಹೌದಾ, ಕೆಲವೊಬ್ಬರು ಮಾಡೋದಿಲ್ಲ, ಕೆಲವೊಬ್ರು ಕೊಟ್ಟಿರ್ತಕ್ಕಂಥ ಒಂದು ವರ್ಕನ್ನು ಕ್ಲಿಯರಾಗಿ ಮಾಡೋಕ್ಕೂ ಆಗೋದಿಲ್ಲ, ಕೊಟ್ಬಿಡ್ತಾರೆ. ಓಕೆ, ಈಗ ಫಸ್ಟು ಕಾರ್ಬನ್ ನೋಡಿ ಎಷ್ಟಿದೆ, ಇಲ್ಲಿ 2 ಕಾರ್ಬನ್ ಇದೆ. ಸೊ ಈ ಸೈಡ್ 2 ಕಾರ್ಬನು, ಈ ಸೈಡ್ ಒಂದೇ ಕಾರ್ಬನ್ ಇದೆ. ಸೊ ಇಲ್ಲಿ 2 ಇಂಟು ಮಾಡ್ತೀನಿ. ಏನು ಇಂಟು ಮಾಡಿದೆ, 2 ಇಂಟು ಮಾಡಿದೆ. ಈ ಕಾರ್ಬನ್ಗೆ 2 ಇಂಟು ಮಾಡಿದೆ. ಮೊದಲು ಏನು ದೊಡ್ಡದಾಗಿರ್ತಕ್ಕಂಥ ಕಂಪೌಂಡ್ ಇಟ್ಕೊಂಡು ಹೋಗ್ಬೇಕು, ಯಾವ್ದು ದೊಡ್ಡದು ಇರುತ್ತಲ್ವ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬರಬೇಕು. ಚಿಕ್ಕು ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ ಆಗಿರುತ್ತೆ. ಚಿಕ್ಕು ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಬ್ಯಾಲೆನ್ಸ್ ಆಗಿರುತ್ತೆ. ಓಕೆ, ಇಲ್ಲಿ 2 ಕಾರ್ಬನ್ ಆಯಿತು, ಇಂಟು 2 ಮಾಡಿದೆ. ನೆಕ್ಸ್ಟು ಇದರಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ 3
ಇದು 6. ಎಷ್ಟು ಹೈಡ್ರೋಜನ್ ಅದು? 6 ಹೈಡ್ರೋಜನ್ ಅದು. ಎಷ್ಟು ಹೈಡ್ರೋಜನ್? 6 ಹೈಡ್ರೋಜನ್. 6 ಹೈಡ್ರೋಜನ್ ಅಂದರೆ ನೋಡಿ, 6 ಹೈಡ್ರೋಜನ್ ಅಂದರೆ ಇಲ್ಲಿ 2 ಹೈಡ್ರೋಜನ್ ಇದೆ. 2 ಎಷ್ಟಲೇ 6, 2 3 6, ಇದಕ್ಕೆ 3 ಇಂಟು ಮಾಡಿ. ಓಕೆ, ಸರಿ ಆಯಿತು. ಈಗ ಆಕ್ಸಿಜನ್ ನೋಡಿ, ಆಕ್ಸಿಜನ್ ಎಷ್ಟಿದೆ ಇಲ್ಲಿ? ಇಲ್ಲಿ ಆಕ್ಸಿಜನ್ ಎಷ್ಟಿದೆ? 1 ಆಕ್ಸಿಜನ್ ಇದೆ. ಇಲ್ಲಿ 2, 3 ಆಕ್ಸಿಜನ್ ಇದೆ. ಓಕೆ, ಈ ಸೈಡ್ ಎಷ್ಟಿವೆ? 4 + 3 7 ಆಕ್ಸಿಜನ್ ಬಂತು. 4 + 3 ಎಷ್ಟು ಆಕ್ಸಿಜನ್ ಬಂತು? 7 ಆಕ್ಸಿಜನ್ ಬಂತು. ಓಕೆ, ಈ 7 ಆಕ್ಸಿಜನ್ ಅಂದರೆ ಈ 1 ಆಕ್ಸಿಜನ್ ಈ ಕಡೆ ಹೋದ್ರು, 1 ಆಕ್ಸಿಜನ್ ಇದೆ ನೋಡಿ. ಇಲ್ಲಿ ಟೋಟಲ್ ಈ ಕಡೆ ಎಷ್ಟಿವೆ? 2 4 4 ಆಕ್ಸಿಜನ್ ಆಯ್ತಾ? 2 2 4 4 + 3 7 ಆಕ್ಸಿಜನ್ ಆಯ್ತು. ಈ 7 ನಾನು 7 ಅನ್ನು ನಾನು 6 + 1 ಅಂತ ಬರ್ಕೋಬೋದಾ? ನೋಡಿ, ರೀಸನ್ ಇದೆ. 6 + 1 ಅಂತ ಬರ್ಕೊಳ್ಳೋದಕ್ಕೆ ರೀಸನ್ ಇದೆ. ಯಾಕಂದ್ರೆ ಇಲ್ಲಿ ನೋಡಿ, ಆಲ್ರೆಡಿ ಒಂದು ಆಕ್ಸಿಜನ್ ಸಪ್ರೇಟ್ ಆಗಿ ಬಂದಿದ್ದಾನೆ. ಇಲ್ಲಿ ನೋಡಿ, ಕಾರ್ಬನ್ ಕಾಂಪೌಂಡ್ ಅಲ್ಲಿ ಆಲ್ರೆಡಿ ಒಂದು ಆಕ್ಸಿಜನ್ ಸಪ್ರೇಟ್ ಆಗಿದೆ. ಸೊ ಈ ಒಂದು ಆಕ್ಸಿಜನ್ ನ ಇದೇ ಆಕ್ಸಿಜನ್ ಅಂತ ನಾನು ತಿಳ್ಕೊಂಡ್ಬಿಡ್ತೀನಿ. ಉಳಿದುದು ಟೋಟಲ್ ಆಗಿ ಈ ಕಡೆ 7 ಆಕ್ಸಿಜನ್ ಬಂದಂತೆ ಈ ಕಡೆ 7 ಆಕ್ಸಿಜನ್ ತಗೊಂಡ್ ಬರೋಕೆ ಇಲ್ಲಿ 1 ಪ್ಲಸ್ ಇದರಿಂದ ಏನು ತಗೊಂತೀನಿ? 6 ಅನ್ನು ತಗೊಂತೀನಿ. ಏನು ತಗೊಂತೀನಿ? 6 ಅನ್ನು ತಗೊಂತೀನಿ. 6 ಅನ್ನು ಬರ್ಬೇಕಾದ್ರೆ ಏನು ಮಾಡ್ಬೇಕು ನಾನು? ಈ ಓಟುಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ಬೇಕು? 6 ಆಗಿ ಬರ್ಬೇಕಾದ್ರೆ 3ರಿಂದ ಮಲ್ಟಿಪ್ಲೈ ಮಾಡಬೇಕು. ಹೌದಾ? 3ರಿಂದ ಮಲ್ಟಿಪ್ಲೈ ಮಾಡಬೇಕು. 3ರಿಂದ ಮಲ್ಟಿಪ್ಲೈ ಮಾಡಿದಾಗ ನೋಡಿ, ಈಕ್ವೇಷನ್ ಬ್ಯಾಲೆನ್ಸ್ ಆಯಿತು. ಈಕ್ವೇಷನ್ ಏನಾಯಿತು? ಆಟೋಮೆಟಿಕ್ ಆಗಿ ಬ್ಯಾಲೆನ್ಸ್ ಆಯಿತು. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲಿಯರ್ ಆಗಿ ನೋಡಿ. ಫಸ್ಟು ದೊಡ್ಡದಾಗಿರ್ತಕ್ಕಂಥ ಕಾಂಪೌಂಡ್ ತಗೋಬೇಕು. ಇದರಲ್ಲಿ ಎಷ್ಟು ಕಾರ್ಬನ್ ಇವೆ ಅದನ್ನು ನೋಡಿ. ಇದರಲ್ಲಿ ನೋಡಿ, ಮೊದಲನೇದಾಗಿ ಕಾರ್ಬನ್ ಎಷ್ಟಿದೆ? ಇಲ್ಲಿ 1 ಕಾರ್ಬನ್, ಇನ್ನೊಂದು ಕಾರ್ಬನ್, 2 ಕಾರ್ಬನ್ ಆಯಿತು. ಈ ಕಡೆ ನೋಡಿ, ಇಲ್ಲಿ ಒಂದೇ ಕಾರ್ಬನ್ ಇದೆ. ಸೊ ಇದು 2 ಆಗೋದಕ್ಕೆ ಏನು ಮಾಡಿದೆ? 2ರಿಂದ ಇಂಟು ಮಾಡಿದೆ. ಏನು ಮಾಡಿದೆ? 2ರಿಂದ ಇಂಟು ಮಾಡಿದೆ. ಓಕೆ, ಆಮೇಲೆ ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡ್ತೀನಿ. ಹೈಡ್ರೋಜನ್ ಎಷ್ಟಿದೆ? ಇಲ್ಲಿ 3 2 5, ಇದು ಒಂದು 6. ಟೋಟಲ್ ಎಷ್ಟಾಯಿತು? 6 ಹೈಡ್ರೋಜನ್ ಆಯಿತು. 6 ಹೈಡ್ರೋಜನ್ ಆದರೆ ಇಲ್ಲಿ ಎಷ್ಟಿತ್ತು? ಬರೀ 2 ಹೈಡ್ರೋಜನ್ ಇತ್ತಿಲ್ವಾ? ಈ 2ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 6 ಆಗುತ್ತೆ? 3ರಿಂದ ಇಂಟು ಮಾಡಿದ್ರೆ 6 ಆಯಿತು. ಓಕೆ, ಈಗ ಇಲ್ಲಿ ಆಕ್ಸಿಜನ್ ಇದೆ. ಈಗ ಉಳಿದು ಏನಿದೆ? ಆಕ್ಸಿಜನ್. ಇಲ್ಲಿ 2 4 ಆಕ್ಸಿಜನ್ ಬಂತು. ಇಲ್ಲಿ 3 ಆಕ್ಸಿಜನ್ ಬಂತು. 4 + 3 ಏನಾಯಿತು? 7 ಆಯಿತು. ಓಕೆ, 4 + 3 ಏನಾಯಿತು? 7 ಆಯಿತು. ಈ ಟೋಟಲ್ ಆಗಿ ನನ್ನ ಹತ್ರ ಈ ಸೈಡ್ 7 ಆಕ್ಸಿಜನ್ ಇವೆ. ಹಾಗೆ ಈ ಕಡೆನೂ ಕೂಡ ಏನಿರಬೇಕು? 7 ಆಕ್ಸಿಜನ್ ಬರಬೇಕು. ಹೌದಾ? ಈ ಕಡೆ ಕೂಡ ಏನು ಬರಬೇಕು? 7 ಆಕ್ಸಿಜನ್ ಬರಬೇಕು. 7 ಆಕ್ಸಿಜನ್ ಬರೋದಕ್ಕೆ ಏನು ಮಾಡ್ತೀನಿ ನಾನು? ಇಲ್ಲಿ ನೋಡಿ, ಆಲ್ರೆಡಿ ಈ ಒಂದು ಆಕ್ಸಿಜನ್ ಒಳಗಡೆ ಇದೆ. ಈ ಒಂದು ಆಕ್ಸಿಜನ್ ಇದೇ ರೀತಿ ಬಿಟ್ಟರೆ, ಈ ಒಂದು ಆಕ್ಸಿಜನ್ ಇದೇ ರೀತಿ ಬಿಟ್ಟರೆ ಇಲ್ಲಿ ಉಳಿದಿರ್ತಕ್ಕಂಥ ಆಕ್ಸಿಜನ್ ಎಷ್ಟು? 2 ಆಕ್ಸಿಜನ್. ಈ 2ಕ್ಕೆ ಏನಾದರೂ ಮಲ್ಟಿಪ್ಲೈ ಮಾಡಿ +1 ಮಾಡಿದರೆ ನನಗೆ 7 ಬರೋದಿದೆ ನೋಡಿ. 7 ಆಕ್ಸಿಜನ್ ಬಂತ. ಈ ಸೈಡ್ 7 ಆಕ್ಸಿಜನ್ ಬಂತು. ಆ ಸೈಡ್ ನೋಡಿ, ಇಲ್ಲಿ 1 ಆಕ್ಸಿಜನ್ ಈ ಕಡೆ ಕೊಟ್ಟಾಗ ಎಷ್ಟು ಆಕ್ಸಿಜನ್ ಉಳಿತು? 7ರಲ್ಲಿ 6 ಉಳಿತು. 7ರಲ್ಲಿ ಎಷ್ಟು ಉಳಿತು? 6 ಉಳಿತು. ಈಗ 6 ಆಕ್ಸಿಜನ್ ಎಲ್ಲಿಂದ ತಗೊಂಡ್ಬರ್ಬೇಕು ನಾನು? ಇಲ್ಲಿಂದ ತಗೊಂಡ್ಬರೋದಕ್ಕೆ ಇಲ್ಲಿ ಆಲ್ರೆಡಿ 2 ಆಕ್ಸಿಜನ್ ಇವೆ. 2ಕ್ಕೆ ಎಷ್ಟನ್ನ ಇಂಟು ಮಾಡಿದರೆ 6 ಬರುತ್ತೆ? 3ನ ಇಂಟು ಮಾಡಿದರೆ 6 ಬರುತ್ತೆ. ಸೊ ಆದ್ದರಿಂದ ಏನು ಮಾಡಿದೆ? ಇಲ್ಲಿ 3 ಆಕ್ಸಿಜನ್ನ ಅಂದರೆ ಈಗ 3 ಈ ರೀತಿ ನಂಬರ್ನ ಇಟ್ಕೊಂಡ್ಬಿಟ್ಟೆ. ಸೊ ಇಲ್ಲಿ 6, ಇಲ್ಲಿ 7 ಆಕ್ಸಿಜನ್ ಆಯಿತು. ಈ ಕಡೆ ಕೂಡ 7 ಆಕ್ಸಿಜನ್ ಆಯಿತು. ಈಕ್ವೇಷನ್ ಏನಾಯಿತು? ಬ್ಯಾಲೆನ್ಸ್. ಸರಿ, ಸ್ವಲ್ಪ ಅರ್ಥ ಮಾಡ್ಕೊಂಡು ಕಷ್ಟ ಅನಿಸಿದ್ರು ಏನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ನಾವು ಮೇನ್ ಇಂಟೆನ್ಷನ್ ಏನಂದರೆ ಇಲ್ಲಿ ಆದೇಶನ ಕ್ರಿಯೆ ಯಾವ ರೀತಿ ನಡೀತದೆ ಅನ್ನೋದು ತಿಳ್ಕೊಬೇಕು ನಾವು. ಸ್ವಲ್ಪ ಹೌದಾ? ಇಲ್ಲಿ ಏನು ಹೇಳ್ಬೇಕು ಅದನ್ನು ಬಿಟ್ಟು ಡೈವರ್ಟ್ ಆಗ್ತಾ ಇದ್ದೀನಿ. ಓಕೆ, ನೋ ಪ್ರಾಬ್ಲಮ್. ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಬಂದಿರೋಕೆ ಇಲ್ಲಿಂದ ಬ್ಯಾಲೆನ್ಸ್ ಮಾಡೋದು ಅರ್ಥ ಆಗಿದ್ರು ಕೆಲವೊಂದು ಎಕ್ಸಾಂಪಲ್ ತೊಗೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ರಾಸಾಯನಿಕ ಕ್ರಿಯೆ ಚಾಪ್ಟರ್ ಮಾಡಿದಾಗ ಇದನ್ನ ಡೀಟೇಲ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಜಾಸ್ತಿ ಎಕ್ಸಾಂಪಲ್ ತೊಗೊಂಡು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ಇಷ್ಟೆಲ್ಲ ಅರ್ಥ ಆಯ್ತಾ? ಈಗ ಫೈನಲ್ ಆಗಿ ನಮ್ಗೆ ಏನು ಅರ್ಥ ಆಯಿತು? ಆದೇಶನ ಕ್ರಿಯೆಯಲ್ಲಿ ಏನಾಯಿತು? ಫೈನಲ್ ಆಗಿ ಯಾವುದೇ ಒಂದು ಕಾಂಪೌಂಡ್ ತೊಗೊಂಡಾಗ, ಯಾವುದೇ ಒಂದು ಕಾರ್ಬನ್ ಕಾಂಪೌಂಡ್ ತೊಗೊಂಡಾಗ ಆದೇಶನ ಕ್ರಿಯೆಯಲ್ಲಿ ಏನಾಗುತ್ತೆ? ಇದು ಕಾರ್ಬನ್ ಕಾಂಪೌಂಡ್ ತೊಗೊಂಡು ಅಂದರೆ ಆ ಕಾರ್ಬನ್ ಕಾಂಪೌಂಡಲ್ಲಿ ಹೈಡ್ರೋಜನ್ ಇತ್ತಂದರೆ, ಹೌದಾ? ಆ ಕಾರ್ಬನ್ ಕಾಂಪೌಂಡಲ್ಲಿ ಹೈಡ್ರೋಜನ್ ಇದ್ದರೆ ಏನಾಗುತ್ತೆ? ಇಲ್ಲಿ ಹೌದಾ? ಆ ಕಾರ್ಬನ್ ಸಂಯುಕ್ತದಲ್ಲಿ ಆಕ್ಸಿಜನ್ ಜೊತೆ ಸುಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೇ ಆಗುತ್ತೆ. ಎಷ್ಟು ಇವಾಗ ಬರುತ್ತೆ? ಕಾರ್ಬನ್ ಸಂಯುಕ್ತದಲ್ಲಿ ಹೈಡ್ರೋಜನ್ ಇದ್ದರೆ ಮಾತ್ರ, ಈ ಕಾರ್ಬನ್ ಸಂಯುಕ್ತದಲ್ಲಿ ಹೈಡ್ರೋಜನ್ ಇದ್ದರೆ ಮಾತ್ರ ಎಷ್ಟು ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಓಕೆ, ಉಳಿದ ಟೈಮಲ್ಲಿ ಶಾಖ ಮತ್ತು ಬೆಳಕು ಕಾರ್ಬನ್ ಡೈಆಕ್ಸೈಡ್ ಪಕ್ಕ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಇದು ಗೊತ್ತಾಯ್ತಾ? ಸರಿ, ಈಗ ನೋಡಿ ನೆಕ್ಸ್ಟು ಯಾವ್ದು ಮಾಡೋಣ?
ಉತ್ಕರ್ಷಣ ಸಂಕಲನ. ಓಕೆ, ಫಸ್ಟು ಸಂಕಲನ ಕ್ರಿಯೆ ಮಾಡೋಣ. ಓಕೆ, ಸಂಕಲನ ಕ್ರಿಯೆ ಮಾಡಿ ಆಮೇಲೆ ಉತ್ಕರ್ಷಣ ಕ್ರಿಯೆ ಹೋಗೋಣ. ಇಲ್ಲಿ ನೋಡಿ, ಸಂಕಲನ ಕ್ರಿಯೆಯಲ್ಲಿ ಈ ಸಂಕಲನ ಕ್ರಿಯೆಯಲ್ಲಿ ಏನಂದ್ರೆ ನಾವು ಒಂದು ನಮಗೆ ಏನು ಸಿಕ್ಕಿರುತ್ತೆ ಅಪರ್ಯಾಪ್ತ ಏನು ಸಿಕ್ಕಿರುತ್ತೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಸಿಕ್ಕಿರುತ್ತೆ. ಏನು ಸಿಕ್ಕಿರುತ್ತೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಸಿಕ್ಕಿರುತ್ತೆ. ಈ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತನ ಏನು ಮಾಡ್ಬೇಕು ನಾವು ಪರ್ಯಾಪ್ತ ಕಾರ್ಬನ್ ಸಂಯುಕ್ತವಾಗಿ ಕನ್ವರ್ಟ್ ಮಾಡಬೇಕು. ಅಪರ್ಯಾಪ್ತ ಅಂದ್ರೇನು? ಸಿಂಗಲ್ ಬಾಂಡ್ ಅಥವಾ ಡಬಲ್ ಬಾಂಡ್ ಇದ್ದೇ ಇರುತ್ತಾ? ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರುತ್ತೆ. ಇದು ಎಲ್ಲಿ ಅಪರ್ಯಾಪ್ತದಲ್ಲಿ ನಾವು ಮಾಡ್ಬೇಕಂದ್ರೆ ಇದಕ್ಕೆ ಹೈಡ್ರೋಜನ್ ಹಾಕಿ ಈ ಸಿಂಗಲ್ ಅಥವಾ ಡಬಲ್ ಬಾಂಡ್ ಏನು ಮಾಡಬೇಕು, ಇದು ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡಬೇಕು. ಏನು ಮಾಡಬೇಕು? ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡಬೇಕು. ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡಿ ಇದರಿಂದ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಆಗುತ್ತೆ. ಅದನ್ನು ಇಲ್ಲಿ ಇವರು ಹೇಳೋಕೆ ಬಯಸ್ತಾರೆ. ಓಕೆ, ಇಲ್ಲಿ ನಾವು ನಿಕಲ್ ಅಥವಾ ಪೆರಿಡಿಯಂ ಅನ್ನು ಬಳಸ್ತೀವಿ. ಕಾರಣ ಏನಂದ್ರೆ ಈಗ ನೋಡಿ, ನಾನು ಎಕ್ಸಾಂಪಲ್ ನಿಕಲ್ ಅಥವಾ ಪೆರಿಡಿಯಂ ತಗೊಂಡ್ರೆ ನಿಕಲ್ ಅಥವಾ ಪೆರಿಡಿಯಂ ಅಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ. ನಿಕಲ್ ಅಥವಾ ಪೆರಿಡಿಯಂ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ. ಈಗ ನಾನು ಎಕ್ಸಾಂಪಲ್ ನಿಕಲ್ ತಗೊಂಡೆ ಅಂತ ತಿಳ್ಕೊಳ್ಳಿ. ಇದು ಒಂದು ನಿಕಲ್ನ ಸರ್ಫೇಸ್ ಅಂತ. ಇದು ಒಂದು ನಿಕಲ್ನ ಸರ್ಫೇಸ್ ಅಂತಂದಾಗ ಓಕೆ, ಈ ನಿಕಲ್ ಏನಂದ್ರೆ ಓಕೆ, ಈ ನಿಕಲ್ ಇದೆ ಅಲ್ವಾ, ಈ ನಿಕಲ್ ಏನು ಮಾಡುತ್ತೆ ಅಂದರೆ ಯಾವಾಗಾದರೂ ಹೈಡ್ರೋಜನ್ ಎಷ್ಟು ಕಂಡಾಗ ನಿಕಲ್ ಏನು ಮಾಡುತ್ತೆ ತನ್ನ ಕಡೆ ಅಟ್ರಾಕ್ಟ್ ಮಾಡ್ತದೆ. ಇದೇನಿದು ನಿಕಲ್. ಓಕೆ, ಇದು ಇದೇನಿದು ಇದು ನಿಕಲ್. ಈ ನಿಕಲ್ ಯಾವಾಗಾದರೂ ಮೇಲ್ಗಡೆ ಎಷ್ಟು ಕಂಡಾಗ ಏನು ಮಾಡುತ್ತೆ ಅಂದರೆ ಇಲ್ಲಿ ಎಷ್ಟು ಕಂಡಿದೆ ಅಂತ ತಿಳ್ಕೊಳ್ಳಿ. ಎಷ್ಟು ಯಾವ ರೀತಿ ಇರುತ್ತೆ? ಎಚ್ ಬಾಂಡ್ ಎಚ್ ಅಂತ ಇರುತ್ತೆ ಅಲ್ವಾ, ಎಚ್ ಬಾಂಡ್ ಎಚ್ ಅಂತ. ಇದೇನಾಗುತ್ತೆ H2 ಅನ್ನ ಇದ್ರ ಕಡೆ ಎಳ್ಕೊಳ್ಳುತ್ತೆ. ಏನು ಮಾಡುತ್ತೆ? ಇದನ್ನ ಈ ಕಡೆ ಎಳ್ಕೊಳ್ಳುತ್ತೆ. ಈ ರೀತಿ ಬಾಂಡ್ ಮಾಡಿದಾಗ ಅದೇನು ಮಾಡುತ್ತೆ ಅಂದರೆ H ಮತ್ತು H ನ ಈ ರೀತಿ ಕನೆಕ್ಷನಲ್ಲಿ ಇಟ್ಕೊಳ್ಳುತ್ತೆ. ಈ H ಮತ್ತು H ಇದೆ ಅಲ್ವಾ, ಈ ರೀತಿ ಕನೆಕ್ಷನಲ್ಲಿ ಇಟ್ಕೊಳ್ಳುತ್ತೆ. ಏನು ಮಾಡುತ್ತೆ? ಈ ರೀತಿ ಕನೆಕ್ಷನಲ್ಲಿ ಇಟ್ಕೊಂಡು ಆಮೇಲೆ ಏನು ಮಾಡುತ್ತೆ, ಇಲ್ಲಿಂದ ಈ ರೀತಿ H ಮತ್ತು H ಅನ್ನ ಓನ್ಲಿ ನಿಕಲ್ ಸರ್ಫೇಸ್ಗೆ ಈ ರೀತಿ ಕನೆಕ್ಟ್ ಇರುತ್ತೆ. ಏನಿರುತ್ತೆ? ನಿಕಲ್ದು ಈ ರೀತಿ ಸರ್ಫೇಸ್ ಇದ್ರೆ ಇಲ್ಲಿ ಒಂದು H ಮತ್ತೆ ಇನ್ನೊಂದು ಇಲ್ಲಿ ಒಂದು H ಈ ರೀತಿ ಹಿಂಗೆ ಕನೆಕ್ಟ್ ಇರುತ್ತೆ. ಹೌದಾ? ಈ ಕನೆಕ್ಟ್ ಇರ್ತಕ್ಕಂಥ H ಏನು ಮಾಡುತ್ತೆ ನೆಕ್ಸ್ಟು ಮುಂದೆ ಏನು ಮಾಡುತ್ತೆ ಹೇಳ್ತೀನಿ. ಓಕೆ, ಈ ರೀತಿ ಕನೆಕ್ಟ್ ಮಾಡ್ಕೋ ರೀತಿ. ಅದೇ ರೀತಿ ಒಂದು ಕಾರ್ಬನ್ ಸಂಯುಕ್ತ ಬಂತ ತಿಳ್ಕೊಳ್ಳಿ. ಸಿ ಡಬಲ್ ಬಾಂಡ್ ಸಿ. ಓಕೆ, ಇಲ್ಲಿ ಆರ್ ಇದೆ, ಇಲ್ಲಿ ಆರ್ ಇದೆ. ಓಕೆ, ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್. ಓಕೆ, ಈ ರೀತಿ ಇದ್ದಾಗ ಇದೇನು ಮಾಡುತ್ತೆ? ಇಲ್ಲಿ H ಮತ್ತು H ಅನ್ನು ಸಪರೇಟ್ ಆಗಿ ಮಾಡಿತ್ತಾ? ಓಕೆ, ಇಲ್ಲಿ H ಮತ್ತು H ಅನ್ನು ಸಪರೇಟ್ ಆಗಿ ಮಾಡಿತ್ತಲ್ವ? ಇದೇ ರೀತಿ ಏನು ಮಾಡುತ್ತೆ, ಇಲ್ಲಿ ಇದು ಕಾರ್ಬನ್ ಬಾಂಡು ಈ ಕಡೆ. ಓಕೆ, ಇಲ್ಲೊಂದು ಬಾಂಡು ಕಾರ್ಬನ್ ಈ ರೀತಿ ಸಪರೇಟ್ ಮಾಡಿ ಇಲ್ಲಿ ಇರ್ತಕ್ಕಂಥ ಬಾಂಡ್ ಇದೆ ಅಲ್ವಾ. ಓಕೆ, ಇದ್ರ ಮೇನ್ ಇಂಟೆನ್ಷನ್ ಏನು? ಇಲ್ಲ ಇರ್ತಕ್ಕಂಥ ಬಾಂಡನ್ನು ಹೊಡೆದಾಕ್ಬೇಕು. ಓಕೆ, ಇದ್ರ ಮೇನ್ ಇಂಟೆನ್ಷನ್ ಏನಂದ್ರೆ ಇಲ್ಲಿ ಡಬಲ್ ಬಾಂಡ್ ಇದೆ ಅಲ್ವಾ, ಇಲ್ಲಿ ಇರ್ತಕ್ಕಂಥ ಡಬಲ್ ಬಾಂಡನ್ನು ಏನು ಮಾಡುತ್ತೆ? ಹೊಡೆದಾಕುತ್ತೆ. ನಿಕಲ್ ಏನು ಮಾಡುತ್ತೆ? ಹೊಡೆದಾಕಿದ ಸೇಮ್ ಟೈಮಲ್ಲಿ ಈ ಸಿ ಇತ್ತಲ್ವ, ಸಿ ಆರು ಫಸ್ಟಿಗೆ ಡಬಲ್ ಬಾಂಡ್ ಸಿ ಆರ್ ಬಾಂಡ್ H ಮತ್ತು ಬಾಂಡ್ H. ಇದೇನಾಗುತ್ತೆ? ಈ ರೀತಿ ಹೊಡೆದು ಸಿ ಬಾಂಡ್ ಸಿ ಈ ಕಡೆ ಆರ್, ಈ ಕಡೆ ಆರ್, ಈ ಕಡೆ H ಮತ್ತು ಈ ಕಡೆ H ಆಯಿತು. ಇಲ್ಲೇನಾಯಿತು? ಪ್ರತಿಯೊಂದು ಹತ್ರ ಅದಕ್ಕೆ ಆಗಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಹುಡುಕು. ಹೌದಾ? ಈ ಬಾಂಡನ್ನು ಹೊಡೆದಾಗ್ತದೆ. ಈ ಎಲೆಕ್ಟ್ರಾನ್ ಏನು ಮಾಡುತ್ತೆ? ಇಲ್ಲಿ ನಿಕಲ್ ಇದ್ರ ಸರ್ಫೇಸ್ ಇರುತ್ತಲ್ಲ, ನಿಕಲ್ದು ಏನಿರುತ್ತೆ? ಇಲ್ಲಿ ಸರ್ಫೇಸ್ ಇರುತ್ತೆ. ಓಕೆ, ಈ ಸರ್ಫೇಸ್ಗೆ ಏನು ಮಾಡುತ್ತೆ? ಇದು ಕನೆಕ್ಟ್ ಅಲ್ಲಿ ಇಟ್ಕೊಂಡಿರುತ್ತೆ. ಅದೇ ಸೇಮ್ ಟೈಮಿಗೆ ಹೈಡ್ರೋಜನ್ ಕೂಡ ಏನು ಮಾಡಿದೆ? ಇಲ್ಲಿ ಕನೆಕ್ಷನ್ ಇಟ್ಕೊಂಡಿದ್ದಾನ. ಏನು ಮಾಡಿದೆ? ಅದೇ ಟೈಮಲ್ಲಿ ಇಲ್ಲಿ ಹೈಡ್ರೋಜನ್ ಈ ರೀತಿ ಫ್ರೀ ಆಗಿರ್ತಕ್ಕಂಥ ಹೈಡ್ರೋಜನ್ನ ಈ ಕನೆಕ್ಷನ್ ಇಟ್ಕೊಂಡಿದೆ. ಓಕೆ, ಈ ರೀತಿ ಕನೆಕ್ಟ್ ಮಾಡಿ ಇಟ್ಕೊಂಡಿದ್ದಾನೆ. ಇಲ್ಲಿ ಹೈಡ್ರೋಜನ್ ಇಲ್ಲಿ ನೋಡಿ, ಎರಡು ಹೈಡ್ರೋಜನ್ ಇಲ್ಲಿ ಎರಡು ಹೈಡ್ರೋಜನ್ ಏನು ಮಾಡಿದೆ? ಕನೆಕ್ಟ್ ಮಾಡಿ ಇಟ್ಕೊಂಡಿದೆ. ಅದೇ ರೀತಿ ಇಲ್ಲಿ ಕರೆಕ್ಟ್ ಆಗಿ ಇರತಕ್ಕಂಥ ಹೈಡ್ರೋಜನ್ ಇದ್ರ ಕಡೆ ಬಿಟ್ಬಿಡುತ್ತೆ. ಈಗೇನಾಗುತ್ತೆ? ಇಲ್ಲಿ ಬಾಂಡ್ ಆಗುತ್ತೆ. ಓಕೆ, ಈ ಬಾಂಡ್ ಆಗಿ ಇದು ಫೈನಲ್ ಆಗಿ ಯಾವ ರೀತಿ ಆಗುತ್ತೆ ಅಂದರೆ ಕಾರ್ಬನ್ ಬಾಂಡ್ ಕಾರ್ಬನ್. ಇದು ಆರ್ ಅಂದ್ರೆ ಏನು ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ಬೋದು, ಹೇಳ್ತೀನಿ ಆರ್ ಅಂದ್ರೆ ಅಂತ. ಓಕೆ, ಇಲ್ಲಿ ಹೈಡ್ರೋಜನ್ ಮತ್ತೆ ಇಲ್ಲಿ ಹೈಡ್ರೋಜನ್ ಇತ್ತು. ಈಗ ಏನಾಯ್ತು? ಈ ಕಡೆ ಹೈಡ್ರೋಜನ್ ಟೋಟಲ್ ಆಗಿ ನೋಡಿ, ಇಲ್ಲಿ ಅಪರ್ಯಾಪ್ತ ಬಂದ ಇತ್ತು.
ಹೌದಾ? ಅಂದರೆ ದ್ವಿಬಂಧ ಇತ್ತು, ದ್ವಿಬಂಧ ಇದ್ದದ್ದು ಏನಾಯಿತು, ಏಕಬಂಧ ಆಯಿತು. ಕಾರ್ಬನ್ ಮತ್ತು ಕಾರ್ಬನ್ ನಡುವೆ ಏನಾಯಿತು, ಏಕಬಂಧ ಆಯಿತು. ಸರಿ, ಈ ರೀತಿ ಏನು ಮಾಡುತ್ತೆ, ನಿಕಲ್ ಈ ಪ್ರೊಸೆಸ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಸರಿ, ಇದು ನಿಕಲ್ ಆಗಿರ್ಬೋದು ಅಥವಾ ಪೆರಿಡಿಯಮ್ ಆಗಿರ್ಬೋದು, ಈ ರೀತಿ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ನೆನ್ಪಿಟ್ಕೊಂಡಿರ್ಬೋದು. ಅಥವಾ ನಾರ್ಮಲ್ ರಿಯಾಕ್ಷನಲ್ಲಿ ಈಗ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿದ್ರೆ ಏನಾಗುತ್ತೆ, ನಿಮಗೆ ನಾಳೆ ಬೇರೆ ಕಂಪೌಂಡ್ ಕೊಡ್ಬೋದು, ಇದನ್ನೇ ಬಿಟ್ಟು ಬೇರೆ ಕಂಪೌಂಡ್ ಅಥವಾ ಬೇರೆ ಕಾರ್ಬನ್ ಸಂಯುಕ್ತ ಕೊಟ್ಟರು ನೀವು ಇದನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಸರಿ, ಈಗ ಆರ್ ಅಂದರೆ ಯಾವುದೇ ಒಂದು ಗುಂಪು ಇರ್ಬೋದು, ಏನಾದರೂ ಇರ್ಬೋದು. ಅದು ಆರ್ ಅಂದರೆ ಈಗ CH2 CH3 ಈ ರೀತಿ ಏನಾದರೂ ಕನೆಕ್ಷನ್ ಇರ್ಬೋದು. ಇದನ್ನು ಸಿಂಪಲ್ ಆಗಿ ಆರ್ ಅಂತ ತಗೊಳ್ತಾ ಇದ್ದೀವಿ ನಾವು. ಓಕೆ, ಇಲ್ಲಿ ಕೂಡ ಆರ್ ಅಂದರೆ ಏನಾದರೂ ಇರ್ಬೋದು, ಒಂದು ಯಾವುದಾದ್ರೂ ಗುಂಪು, ಒಂದು ಕಾರ್ಬನ್ ಸಂಯುಕ್ತದ ಗುಂಪನ್ನು ನಾನು ಇದಿಷ್ಟನ್ನು ಬರೆಯೋದಕ್ಕಾಗೋದಿಲ್ಲ, ಲೇಸಿನೆಸ್ ಮಾಡಿ ಆರ್ ಅಂತ ಬರೀತೀನಿ. ಓಕೆ, ಇದೊಂದು ಸುಮ್ಮನೆ ಸಿಂಪಲ್ ಅಬ್ಸರ್ವೇಷನ್ ಆಗಿ ಸೈನ್ಸಲ್ಲಿ ಯೂಸ್ ಮಾಡ್ತಾರೆ, ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಇದೆಲ್ಲ ಅರ್ಥ ಆಯ್ತಾ? ಈಗ ಇದು ಕ್ರಿಯೆ ಗೊತ್ತಾಯ್ತಾ? ಇದರಲ್ಲಿ ನೋಡಿ, ಈ ಸಂಕಲನ ಕ್ರಿಯೆಯಲ್ಲಿ ಓಕೆ, ಈ ಸಂಕಲನ ಕ್ರಿಯೆಯಲ್ಲಿ ಇದು ಅಪರ್ಯಾಪ್ತ. ಇದೇನಿದು ಅಪರ್ಯಾಪ್ತದಿಂದ ನಿಕಲ್ ಅಥವಾ ಪೆರಿಡಿಯಮ್ ಅನ್ನು ಯೂಸ್ ಮಾಡ್ತೀವಿ. ಏನು ಯೂಸ್ ಮಾಡ್ತೀವಿ? ನಿಕಲ್ ಅಥವಾ ಪೆರಿಡಿಯಮ್ ಅನ್ನು ಬಳಸಿ ಏನು ಮಾಡ್ತೀವಿ ಅಂದ್ರೆ ನಾವು ಅಪರ್ಯಾಪ್ತದಿಂದ ಎದಕ್ಕೆ ಕನ್ವರ್ಟ್ ಮಾಡ್ತೀವಿ, ಅಪರ್ಯಾಪ್ತದಿಂದ ಪರ್ಯಾಪ್ತಕ್ಕೆ ಕನ್ವರ್ಟ್ ಮಾಡ್ತೀವಿ. ಈಗ ನಾವು ಬಳಸ್ತಾ ಇರ್ತೀವಲ್ಲ, ಮನೆಯಲ್ಲಿ ಬಳಸ್ತಾ ಇರ್ತಕ್ಕಂಥ ಆಯಿಲ್ ಇರುತ್ತೆ ಅಲ್ವಾ, ಎಣ್ಣೆಯನ್ನು ಬಳಸ್ತೀರಾ ಹೌದಾ? ಎಣ್ಣೆಯಲ್ಲಿ ಎರಡು ರೀತಿ ಬರುತ್ತೆ, ಒಂದು ಪರ್ಯಾಪ್ತ ಇರುತ್ತೆ, ಇನ್ನೊಂದು ಅಪರ್ಯಾಪ್ತ ಇರುತ್ತೆ. ಒಂದು ಏನು ಅಪರ್ಯಾಪ್ತ, ಒಂದು ಪರ್ಯಾಪ್ತ ಇರುತ್ತೆ. ಈಗ ಅಪರ್ಯಾಪ್ತದಲ್ಲಿ ಒಂದು ಎಕ್ಸಾಂಪಲ್ ಅಂತ ಯಾವುದು ಅಂದರೆ ಸಸ್ಯಜನ್ಯ ಎಣ್ಣೆ. ಸಸ್ಯಜನ್ಯ ಎಣ್ಣೆ, ಇಲ್ಲಿ ಪರ್ಯಾಪ್ತದಲ್ಲಿ ಪ್ರಾಣಿಜನ್ಯ ಎಣ್ಣೆ. ಈ ಸಸ್ಯಜನ್ಯ ಎಣ್ಣೆ ಇದೆಯಲ್ಲ, ಇದು ಏನು ಆರೋಗ್ಯಕ್ಕೆ ಒಳ್ಳೆಯದು. ಸಸ್ಯಜನ್ಯ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು. ಈ ಪ್ರಾಣಿಜನ್ಯ ಎಣ್ಣೆ ಇದೆಯಲ್ಲ, ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಸಸ್ಯಜನ್ಯ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು, ಪ್ರಾಣಿಜನ್ಯ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. ಕಾರಣ ಏನಂದರೆ, ಈ ಸಸ್ಯಜನ್ಯ ಎಣ್ಣೆ ಇರುತ್ತಲ್ಲ, ಇದು ಬಾಡಿಯಲ್ಲಿ ಈಸಿಯಾಗಿ ಬ್ರೇಕ್ ಆಗಿ ಡಿಸಾಲ್ವ್ ಆಗುತ್ತೆ. ಓಕೆ, ಏನಾಗುತ್ತೆ, ಈಸಿಯಾಗಿ ಬ್ರೇಕ್ ಆಗಿ ಡಿಸಾಲ್ವ್ ಆಗುತ್ತೆ. ಇದರಿಂದ ಫ್ಯಾಟ್ ಬೆಳೆಯೋದಿಲ್ಲ, ಏನಾಗೋದಿಲ್ಲ, ಫ್ಯಾಟ್ ಬೆಳೆಯೋದಿಲ್ಲ, ಬೊಜ್ಜು ಹೌದಾ, ಬೊಜ್ಜು ಬರೋದಿಲ್ಲ. ಈ ಸಸ್ಯಜನ್ಯ ಎಣ್ಣೆಯಿಂದ ಜಾಸ್ತಿ ಬೊಜ್ಜು ಬರೋದಿಲ್ಲ. ಬಟ್ ಇದೇ ಪ್ರಾಣಿಜನ್ಯ ಎಣ್ಣೆಯಿಂದ ಏನಾಗುತ್ತೆ, ಜಾಸ್ತಿ ಬೊಜ್ಜು ಬರುತ್ತೆ. ಓಕೆ, ಈ ಎಕ್ಸಾಂಪಲ್ ಹೇಳ್ತಿರ್ತೀವಿ ಡಾಲ್ಡಾ ಅಂತ. ಓಕೆ, ಈ ಡಾಲ್ಡಾ ಕ್ರಿಯೇಟ್ ಮಾಡೋದಂಗೆ ಫಸ್ಟು ಸಸ್ಯಜನ್ಯ ಎಣ್ಣೆಯನ್ನು ತಗೋತಾರೆ, ನಿಕಲ್ ಅಥವಾ ಪೆರಿಡಿಯಮ್ ಹಾಕಿದಾಗ ಏನಾಗುತ್ತೆ, ಡಾಲ್ಡಾ ಈ ರೀತಿಯಾಗಿ ಕನ್ವರ್ಟ್ ಆಗಿ ಪ್ರಾಣಿಜನ್ಯ ಎಣ್ಣೆಯಲ್ಲಿ ಕನ್ವರ್ಟ್ ಆಗುತ್ತೆ. ಸರಿ, ಈಗ ಇದು ಒಂದು ಸಂಕಲನ ಕ್ರಿಯೆ ಆಯಿತು. ಹೇಳ್ಬೇಕಾದ್ರೆ ಇನ್ನೂ ಒಂದು ಟಾಪಿಕ್ ಕೂಡ ಇಲ್ಲಿ ನಾನು ಮಿಸ್ ಮಾಡಿದ್ದೆ. ಈ ದಹನ ಕ್ರಿಯೆಯಲ್ಲಿ ಸ್ವಲ್ಪ ಫ್ಲೇಮ್ ಬಗ್ಗೆ ಹೇಳ್ತೀನಿ. ಓಕೆ, ದಹನ ಕ್ರಿಯೆಯಲ್ಲಿ ಫ್ಲೇಮ್ ಬಗ್ಗೆ ನೋಡಿ. ಫ್ಲೇಮ್ ಅಂದ್ರೆ ನೀವು ಯಾವಾಗಾದರೂ ಸಿಲಿಂಡರ್ ಉರಿಬೇಕಾದ್ರೆ ಬೆಂಕಿ ನೋಡಿದ್ದೀರಾ? ಬೆಂಕಿ ಯಾವ ಕಲರ್ ಬರುತ್ತೆ? ಬ್ಲೂ ಕಲರ್ ಬರ್ತಾ ಇರುತ್ತೆ, ನೀಲಿ ಕಲರ್ ಬರ್ತಾ ಇರುತ್ತೆ. ಯಾವ ಕಲರ್ ಬರ್ತಾ ಇರುತ್ತೆ? ನೀಲಿ ಕಲರ್ ಬರ್ತಾ ಇರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಒಲೆ ಉರಿಬೇಕಾದ್ರೆ ನೋಡಿದ್ದೀರಾ? ಅಂದರೆ ನಾರ್ಮಲ್ ಆಗಿ ಒಲೆ ಉರಿಬೇಕಾದ್ರೆ ಯಾವ ರೀತಿ ಇರುತ್ತೆ? ಫ್ಲೇಮು ರೆಡ್ ಕಲರ್ ಇರುತ್ತೆ. ಸಿಲಿಂಡರಲ್ಲಿ ಏನಿರುತ್ತೆ? ಬ್ಲೂ ಕಲರ್ ಇರುತ್ತೆ. ಓಕೆ, ಸಿಲಿಂಡರಲ್ಲಿ ಏನಿರುತ್ತೆ? ಬ್ಲೂ ಕಲರ್ ಫ್ಲೇಮ್ ಬರ್ತಾ ಇರುತ್ತೆ. ಓಕೆ, ಈ ರೀತಿ ನೀಲಿ ಕಲರ್ ಫ್ಲೇಮ್ ಬರ್ತಾ ಇರುತ್ತೆ. ಓಕೆ, ಒಲೆಯಿಂದ ಒಲೆ ಅಂದ್ಕೊಂಡ್ರೆ ಇಲ್ಲಿಂದ ನೀಲಿ ಕಲರ್ ಫ್ಲೇಮ್ ಬರ್ತಾ ಇರುತ್ತೆ. ಅದೇ ನೀವು ನಾರ್ಮಲ್ ಆಗಿ ಕಟ್ಟಿಗೆಯನ್ನು ಉರಿದಾಗ, ಓಕೆ, ಕಟ್ಟಿಗೆಯನ್ನು ಉರಿದಾಗ ಏನು ಬರ್ತಾ ಇರುತ್ತೆ? ರೆಡ್ ಕಲರ್ ಫ್ಲೇಮ್ ಬರ್ತಾ ಇರುತ್ತೆ. ಹೌದಾ? ಇದು ಯಾವಾಗ ಕಟ್ಟಿಗೆಯನ್ನು ಉರಿದಾಗ ಏನಾಗುತ್ತೆ? ರೆಡ್ ಕಲರ್ ಫ್ಲೇಮ್ ಬರುತ್ತೆ. ಕೆಲವೊಂದ್ಸಲ ಸಿಲಿಂಡರ್ಲಿ ಕೂಡ ಸೈಡ್ ಆಗಿ ಈ ರೀತಿ ರೆಡ್ ಕಲರ್ ಫ್ಲೇಮ್ ಬರ್ತಾ ಇರುತ್ತೆ. ಈ ರೆಡ್ ಕಲರ್ ಫ್ಲೇಮ್ ಅಂದ್ರೇನು? ರೆಡ್ ಕಲರ್ ಫ್ಲೇಮ್ ಯಾವಾಗ ಬರುತ್ತೆ ಅಂದರೆ ಅಪರ್ಯಾಪ್ತ ಕಾರ್ಬನ್ಗಳನ್ನ ಉರಿದಾಗ. ಯಾವುದು? ಅಪರ್ಯಾಪ್ತ ಕಾರ್ಬನ್ಗಳನ್ನ ಉರಿದಾಗ. ಏನು? ಅಪರ್ಯಾಪ್ತ. ರೆಡ್ ಕಲರ್ ಫ್ಲೇಮ್ ಬರಬೇಕಂದ್ರೆ ಕಾರಣ ಏನು? ಅಪರ್ಯಾಪ್ತ. ಯಾವುದು? ಅಪರ್ಯಾಪ್ತ. ಅಪರ್ಯಾಪ್ತ ಕಾರ್ಬನ್ಗಳನ್ನ ಉಳಿದಾಗ ಏನು ಬರುತ್ತೆ ನಿಮಗೆ? ರೆಡ್ ಕಲರ್ ಫ್ಲೇಮ್ ಬರುತ್ತೆ. ಅದೇ ನೀವು ಪರ್ಯಾಪ್ತವನ್ನು ಉಳಿದಾಗ, ಏನು? ಪರ್ಯಾಪ್ತವನ್ನು ಉಳಿದಾಗ ಏನು ಬರುತ್ತೆ? ಬ್ಲೂ ಕಲರ್ ಫ್ಲೇಮ್ ಬರುತ್ತೆ.
ಈಗ ಸಿಲಿಂಡ್ರಲ್ಲಿ ಏನಿರುತ್ತೆ ಮೀಥೇನ್ ಇರುತ್ತೆ, ಏನಿರುತ್ತೆ ಮೀಥೇನ್ CH4 ಮೀಥೇನ್ ಇರುತ್ತೆ. ಸಿಲಿಂಡ್ರಲ್ಲಿ ಏನಿರುತ್ತೆ ಮೀಥೇನ್ ಜಾಸ್ತಿ ಇರುತ್ತೆ. ಈ ಮೀಥೇನ್ ಜಾಸ್ತಿ ಇದ್ದ ಕಾರಣ ಏನಾಗುತ್ತೆ, ಪರ್ಯಾಪ್ತವಾಗಿ ಉಳಿದಾಗ ಏನು ಬರುತ್ತೆ, ಬ್ಲೂ ಕಲರ್ ಫ್ಲೇಮ್ ಬರುತ್ತೆ. ಬ್ಲೂ ಕಲರ್ ಫ್ಲೇಮ್ ಇತ್ತಂದ್ರೆ ನಿಮ್ಮದು ಏನು ತುಂಬಿರ್ತಕ್ಕಂಥ ಫ್ಯೂಲ್ ಇದೆಯಲ್ಲ, ಇಂಧನ ಏನಿದೆ ಸ್ವಚ್ಛವಾಗಿದೆ. ಮತ್ತು ಈ ಬ್ಲೂ ಫ್ಲೇಮಲ್ಲಿ ಜಾಸ್ತಿ ಏನಿರುತ್ತೆ ಟೆಂಪ್ರೇಚರ್ ಇರುತ್ತೆ. ಏನು ಜಾಸ್ತಿ ಟೆಂಪ್ರೇಚರ್ ಬ್ಲೂ ಫ್ಲೇಮಲ್ಲಿ ಇರುತ್ತೆ, ರೆಡ್ ಫ್ಲೇಮಲ್ಲಿ ಕಡಿಮೆ ಟೆಂಪ್ರೇಚರ್ ಇರುತ್ತೆ. ಓಕೆ, ಈಗ ಇದು ಕಟ್ಟಿಗೆನ ಉರಿದಾಗ ಏನು ಬರುತ್ತೆ, ರೆಡ್ ಕಲರ್ ಫ್ಲೇಮ್ ಬರುತ್ತೆ. ಇದು ಅಪರ್ಯಾಪ್ತ ಕಾರ್ಬನ್ಗಳು ಉರಿಯೋದ್ರಿಂದ ಏನು ಬರುತ್ತೆ, ನಮಗೆ ರೆಡ್ ಕಲರ್ ಫ್ಲೇಮ್ ಬರುತ್ತೆ. ಸರಿ, ಅಥವಾ ಯೆಲ್ಲೋ ಕಲರ್ ಕೂಡ ಬರುತ್ತೆ. ಕೆಲವೊಂದು ಸಲ ಏನು ಮಾಡುತ್ತೆ, ಯೆಲ್ಲೋ ಕಲರ್ ಬರುತ್ತೆ. ಈಗ ನೀವು ಒಲೆಯಲ್ಲಿ, ಈಗ ನೀವು ಮನೆಯಲ್ಲಿ ಸಿಲಿಂಡರ್ ಬಳಸ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ, ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಜನ ಬಳಸ್ತಾರೆ. ಒಂದು ಟೈಮ್ ರೆಡ್ ಕಲರ್ ಫ್ಲೇಮ್ ಬರ್ತಾ ಇದ್ರೆ ಕಾರಣ ಏನಾಗಿರ್ಬೋದು, ಒಂದೊಂದು ಸಲ ಒಲೆ ಮೇಲೆ ಏನಿಟ್ಟಿರ್ತಾರೆ, ಹಾಲಿಟ್ಟಿರ್ತಾರೆ, ಹಾಲು ಕುದ್ದು ಏನಾಗುತ್ತೆ ಸಿಲಿಂಡರ್ ಮೇಲೆ ಬಿದ್ದುಬಿಡುತ್ತೆ. ಈಗ ಈ ಸಿಲಿಂಡರ್ ಇದು ಇರುತ್ತಲ್ಲ, ಸಿಲಿಂಡರ್ ಒಂದು ಮೇಲೆ ಚಿಪ್ ಇರುತ್ತೆ ಹೌದಾ, ಈ ರೀತಿ ಬರ್ನರ್ ಇರುತ್ತೆ. ಓಕೆ, ಈ ಬರ್ನರು ಈ ರೀತಿ ಬರ್ನರ್ ಇರುತ್ತೆ ಅಲ್ವಾ, ಸಿಲಿಂಡರ್ ಇಲ್ಲಿರುತ್ತೆ. ಇದಕ್ಕೆ ಇಲ್ಲೊಂದು ಸ್ವಿಚ್, ಇದನ್ನು ಈ ರೀತಿ ತಿರುಗಿಸ್ತಾ ಇರ್ತೀವಿ. ಇಲ್ಲೆಲ್ಲ ಹಾಲು ಬಿದ್ದಾಗ ಏನಾಗುತ್ತೆ, ಹಾಲು ಕಾರ್ಬನ್ ಹಿಡ್ಕೊಂಡು ನೆಕ್ಸ್ಟ್ ಫ್ಲೇಮ್ ಬಂದಾಗ ಈ ಫ್ಲೇಮ್ ಏನಾಗುತ್ತೆ, ಬ್ಲೂ ಕಲರಲ್ಲಿ ಸ್ವಲ್ಪ ಕಡೆ ಬ್ಲೂ ಕಲರ್ ಆಗಿ ಬಂದಾಗ ಹೌದಾ, ಸ್ವಲ್ಪ ಕಡೆ ಬ್ಲೂ ಕಲರ್ ಆಗಿ ಬಂದಾಗ ಇಲ್ಲೇನಾಗ್ತಿರುತ್ತೆ, ರೆಡ್ ಕಲರ್ ಆಗಿ ಆಗ್ತದೆ. ಫ್ಲೇಮ್ ಏನಾಗುತ್ತೆ, ರೆಡ್ ಕಲರ್ ಆಗಿ ಆಗ್ತದೆ. ಈ ರೆಡ್ ಕಲರ್ ಆಗಿ ಬಂದಾಗ ಫ್ಲೇಮ್ ಬಂದಾಗ ಏನಾಗುತ್ತೆ, ಜಾಸ್ತಿ ಇಂಧನ ಬಳಕೆ ಆಗ್ತಾ ಇರುತ್ತೆ, ಬಟ್ ಕಡಿಮೆ ಟೆಂಪ್ರೇಚರ್ ಬರ್ತಾ ಇರುತ್ತೆ ಹೌದಾ. ಜಾಸ್ತಿ ಇಂಧನ ಬಳಕೆ ಆಗ್ತಿರುತ್ತೆ ಮತ್ತು ಕಡಿಮೆ ಟೆಂಪ್ರೇಚರ್ ಬರ್ತಾ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು ನಾವು, ಈ ಮೇಲೆ ಇರ್ತಕ್ಕಂಥ ಏನು ಒಂದು ಬಾಕ್ಸ್ ಇರ್ತಲ್ಲ, ಮುಚ್ಚಳ ಇರ್ತಲ್ಲ, ಅದನ್ನು ಕ್ಲೀನ್ ಮಾಡಬೇಕು. ಏನು ಮಾಡಬೇಕು, ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದಾಗ ಏನಾಗುತ್ತೆ, ನಮಗೆ ಬ್ಲೂ ಕಲರ್ ಫ್ಲೇಮ್ ಬರುತ್ತೆ. ಬ್ಲೂ ಕಲರ್ ಫ್ಲೇಮ್ ಈಸ್ ಬೆಸ್ಟ್. ಓಕೆ, ಬ್ಲೂ ಕಲರ್ ಫ್ಲೇಮ್ ಏನಿರುತ್ತೆ ಬೆಸ್ಟ್ ಇರುತ್ತೆ. ರೆಡ್ ಕಲರ್ ಫ್ಲೇಮ್ ಒಳ್ಳೆಯದಲ್ಲ. ಅಂದರೆ ರೆಡ್ ಕಲರ್ ಫ್ಲೇಮಲ್ಲಿ ಟೆಂಪ್ರೇಚರ್ ಕಮ್ಮಿ ಇರುತ್ತೆ. ಮತ್ತು ಇನ್ನೂ ಒಂದು ಏನು, ರೆಡ್ ಕಲರ್ ಫ್ಲೇಮು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಸುಟ್ಟಾಗ ರೆಡ್ ಕಲರ್ ಫ್ಲೇಮ್ ಬರುತ್ತೆ. ಸರಿ, ಇಲ್ಲಿವರೆಗೆ ಅರ್ಥ ಆಗಿಲ್ಲ. ಈಗ ಇನ್ನು 2 ಕ್ರಿಯೆಗಳಿವೆ. ಯಾವ್ಯಾವುದಿದೆ, ಇನ್ನು ಒಂದು ದಹನ ಆಯಿತು, ಸಂಕಲನ ಆಯಿತು, ಉತ್ಕರ್ಷಣ ಮತ್ತು ಆದರ್ಶನ. ಈಗ ಉತ್ಕರ್ಷಣ ಕ್ರಿಯೆಗಳು. ಈ ಉತ್ಕರ್ಷಣ ಕ್ರಿಯೆಯಲ್ಲಿ ಉತ್ಕರ್ಷಣೆ ಅಂದ್ರೇನು, ಉತ್ಕರ್ಷಣೆ ಅಂದ್ರೇನು, ಆಕ್ಸಿಜನ್ ಹಾಕೋದಕ್ಕೆ ಏನಂತೀವಿ ಉತ್ಕರ್ಷಣೆ ಅಂತ. ಈ ಕೆಲವೊಬ್ಬರಿಗೆ ಭಾಳ ಕನ್ಫ್ಯೂಸ್ ಇರುತ್ತೆ, ಉತ್ಕರ್ಷಣೆ ಅಪಕರ್ಷಣೆ ಹೌದಾ, ಈ ಕ್ರಿಯೆಗಳ ಬಗ್ಗೆ ಗೊತ್ತಿರಲ್ಲ. ಸ್ವಲ್ಪ ಬೇಸಿಕಾಗಿ ಹೇಳ್ಬಿಡ್ತೀವಿ. ಉತ್ಕರ್ಷಣ ಕ್ರಿಯೆ ಅಂದ್ರೇನು, ಆಕ್ಸಿಜನ್ ಹಾಕಿದಾಗ ನೋಡಿ, ಉತ್ಕರ್ಷಣೆ ಆಗಬೇಕಿತ್ತಂದ್ರೆ ಉತ್ಕರ್ಷಣೆ ಉತ್ಕರ್ಷಣೆ, ಇನ್ನೊಂದು ಅಪಕರ್ಷಣೆ ಅಂತ ಅನಿಸ್ತದೆ. ಅಪಕರ್ಷಣೆ. ಓಕೆ, ಉತ್ಕರ್ಷಣೆ ಅಂದರೆ ಆಕ್ಸಿಡೇಷನ್ ಏನಂತ ಕರೀತಾರೆ ಇಂಗ್ಲೀಷಲ್ಲಿ, ಆಕ್ಸಿಡೇಷನ್. ಓಕೆ, ಅಪಕರ್ಷಣೆ ಅಂದರೆ ರಿಡಕ್ಷನ್ ಅಂತ ಕರೀತಾರೆ. ಓಕೆ, ಉತ್ಕರ್ಷಣೆ ಅಂದರೆ ಆಕ್ಸಿಡೇಷನ್, ಅಪಕರ್ಷಣೆ ಅಂದರೆ ರಿಡಕ್ಷನ್. ಸರಿ, ಈಗ ನಾನು ಸೈಡಲ್ಲಿ ಒಂದು ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ, ಮೇನಾಗಿ ಏನಂದರೆ ಇಲ್ಲಿ ಆಕ್ಸಿಜನ್ನು, ಹೈಡ್ರೋಜನ್ನು ಮತ್ತು ಎಲೆಕ್ಟ್ರಾನ್. ಇದು ನೀವು ಹೈಯರ್ ಸ್ಟಡಿಯಲ್ಲಿ ಹೋದಾಗ ಎಲೆಕ್ಟ್ರಾನ್ ಬಗ್ಗೆ ಕಲಿತೀರ. ಬಟ್ ಆದ್ರೂ ನಾನು ಸ್ವಲ್ಪ ಇದರಲ್ಲಿ ಹೇಳ್ತೀನಿ ಎಲೆಕ್ಟ್ರಾನ್ ಬಗ್ಗೆ. ಆಕ್ಸಿಜನ್ ಹೈಡ್ರೋಜನ್ ಇಂಪಾರ್ಟೆಂಟ್ ಬಗ್ಗೆ, ಎಲೆಕ್ಟ್ರಾನ್ ಎಲ್ಲ ಸೇಮ್ ಹೈಡ್ರೋಜನ್ ಇದ್ದಂಗೆ ಎಲೆಕ್ಟ್ರಾನ್ಗೆ ಕೂಡ ಇರುತ್ತೆ. ಓಕೆ, ಈ ಟೇಬಲ್ ನೆನ್ಪಿಟ್ಕೊಂಡ್ರೆ ಆಯ್ತು. ಯಾವುದೇ ರೀತಿ ರಿಯಾಕ್ಷನ್ ಇದ್ರೂ ಇದು ಆಕ್ಸಿಡೇಷನ, ರಿಡಕ್ಷನ ಅಂದರೆ ಉತ್ಕರ್ಷಣ ಕ್ರಿಯೆನ, ಅಪಕರ್ಷಣ ಕ್ರಿಯೆನ ಅಂತ ಈಸಿಯಾಗಿ ಹೇಳ್ತಾರೆ. ಸರಿ, ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ ಅಥವಾ ವಿಡಿಯೋ ಹಚ್ಚಿ ಯಾಕಡೆ ನೋಡ್ಕೊಂಡು ಕುಂತೀರ? ಈಗ ಇಲ್ಲಿ ಉತ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ಹಾಕಿದರೆ ಏನು, ಆಕ್ಸಿಜನ್ ಹಾಕಿದರೆ ಏನಂತ ಕರಿತೀವಿ, ಆಕ್ಸಿಜನ್ ಹಾಕಿದರೆ ಏನಂತ ಕರಿತೀವಿ, ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಅದೇ ಆಕ್ಸಿಜನ್ ತೆಗೆದರೆ ಏನಂತ ಕರಿತೀವಿ, ಅಪಕರ್ಷಣ ಅಂತ ಕರಿತೀವಿ. ಆಕ್ಸಿಜನ್ ತೆಗೆದರೆ, ಓಕೆ, ಆಕ್ಸಿಜನ್ ತೆಗೆದರೆ ಏನಂತ ಕರಿತೀವಿ, ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಸರಿ, ಸೇಮ್ ಇದೇ ಏನಿರುತ್ತೆ ಉಲ್ಟಾ ಹೈಡ್ರೋಜನ್ ಇರುತ್ತೆ. ಅದೇ ನಾನು ಹೈಡ್ರೋಜನ್ ತೆಗೆದರೆ ಏನಾಗುತ್ತೆ, ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಓಕೆ, ಹೈಡ್ರೋಜನ್ ತೆಗೆದರೆ ಏನಂತ ಕರಿತೀವಿ, ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ.
ಇಲ್ಲಿ ಹೈಡ್ರೋಜನ್ನ ಹಾಕಿದ್ದಾರೆ. ಓಕೆ, ಹೈಡ್ರೋಜನ್ನ ಹಾಕಿದ್ದಾರೆ ಏನಂತ ಕರಿತೀವಿ? ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಓಕೆ, ಇದು ಎಲೆಕ್ಟ್ರಾನ್ ಕೂಡ ಇರುತ್ತೆ. ಅಥವಾ ಜಾಸ್ತಿಯಾಗಿ ಎಕ್ಸ್ಚೇಂಜ್ ಆಗೋದೇನು ಎಲೆಕ್ಟ್ರಾನು. ಕೆಲವೊಂದ್ಸಲ ಅಯನ್ ರೀತಿಯಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಏನಾಗುತ್ತೆ? ಕೆಲವೊಂದ್ಸಲ ಅಯನ್ ರೀತಿಯಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಇದನ್ನ ನೀವು ಒಂದು ಆಕ್ಸಿಡೇಷನ್ ರಿಡಕ್ಷನ್ ಅಂತ ಒಂದು ಪಾಠ ಇದೆ, ಹೌದಾ? ರೆಡಾಕ್ಸ್ ರಿಯಾಕ್ಷನ್ ಅಂತ 11ನೇ ಕ್ಲಾಸಲ್ಲಿ. ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ಕಲಿತಾರೆ ನೀವು ಇದ್ರ ಬಗ್ಗೆ. ಓಕೆ, ಈಗ ಇದು ಎಲೆಕ್ಟ್ರಾನ್ ಇದೆ ಅಲ್ವಾ, ಎಲೆಕ್ಟ್ರಾನ್ನ ತೆಗೆದರೆ ಏನಾಗುತ್ತೆ? ಎಲೆಕ್ಟ್ರಾನ್ನ ತೆಗೆದರೆ ಏನಾಗುತ್ತೆ? ಉತ್ಕರ್ಷಣ ಕ್ರಿಯೆ ಆಗುತ್ತೆ. ಎಲೆಕ್ಟ್ರಾನ್ನ ಹಾಕಿದರೆ ಇದು ಅಪಕರ್ಷಣ ಕ್ರಿಯೆ ಆಗುತ್ತೆ. ಓಕೆ, ಏನಾಗುತ್ತೆ? ಅಪಕರ್ಷಣ ಕ್ರಿಯೆ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನ ನೆನ್ಪಿಟ್ಕೊಳ್ಳೋದ್ರ ಜೊತೆಗೆ ಇನ್ನೊಂದು ಸಣ್ಣದಾಗಿ ಒಂದು ಮೂಲೆಯಲ್ಲಿ ಬರ್ಕೊಳ್ಳಿ. ಓಕೆ, ಇಲ್ಲಿ ಈಗ ನೀವು ಹಾಕ್ಬೇಕು ತೆಗಿಬೇಕು ಇವೆಲ್ಲ ಕೆಲಸ ಇರುತ್ತಲ್ಲ. ಈ ಹಾಕೋದು ತೆಗೆದು ಇದನ್ನೆಲ್ಲ ಮಾಡೋದು ಯಾರು? ಕೆಲವೊಂದು ಏಜೆಂಟ್ಗಳು ಬೇಕಾಗುತ್ತೆ, ಹೌದಾ? ಆಕ್ಸಿಡೈಸಿಂಗ್ ಏಜೆಂಟು, ರೆಡ್ಯೂಸಿಂಗ್ ಏಜೆಂಟು ಅಂತ ಕೇಳಿರ್ತೀರ. ಉತ್ಕರ್ಷಣ ಕ್ರಿಯೆಗೆ ಅಪಕರ್ಷಣ ಕ್ರಿಯೆಗೆ ಬಳಸ್ತಾ ಇರ್ತೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಜನ್ ಹಾಕಿದ್ದಾರೆ. ಆಕ್ಸಿಜನ್ ಓಕೆ, ಉತ್ಕರ್ಷಣ ಕ್ರಿಯೆಯನ್ನು ಮಾಡಲು ನಿಮಗೆ ಸಹಾಯ ಮಾಡೋರು, ಹೌದಾ? ಉತ್ಕರ್ಷಣ ಕ್ರಿಯೆಯನ್ನು ಮಾಡಲು ಸಹಾಯ ಮಾಡೋರು ಅಂದರೆ ನೋಡಿ, ಕ್ಲಿಯರ್ ಆಗಿ ಕೇಳಿ. ಉತ್ಕರ್ಷಣ ಕ್ರಿಯೆಯನ್ನು ಮಾಡಲು ಸಹಾಯ ಮಾಡುವವರು, ಉತ್ಕರ್ಷಣ ಕ್ರಿಯೆಯನ್ನು ಮಾಡಲು ಸಹಾಯ ಮಾಡುವವರಿಗೆ ಏನಂತ ಕರಿತೀವಿ? ಉತ್ಕರ್ಷಕ. ಏನಂತ ಕರಿತೀವಿ? ಉತ್ಕರ್ಷಕ ಅಂತ ಕರಿತೀವಿ. ಉತ್ಕರ್ಷಣ ಕ್ರಿಯೆಯನ್ನು ಮಾಡಲು ಸಹಾಯ ಮಾಡುವವರು ಏನಂತ ಕರಿತೀವಿ? ಉತ್ಕರ್ಷಕ ಅಂತ ಕರಿತೀವಿ. ಉತ್ಕರ್ಷಕ ಅಥವಾ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೂಡ ಕರಿತೀವಿ ಇಂಗ್ಲಿಷ್. ಓಕೆ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಏನು? ಉತ್ಕರ್ಷಣೆ ಕ್ರಿಯೆಗೆ ಸಹಾಯ ಮಾಡಿದ್ದಾರೆ. ಉತ್ಕರ್ಷಣ ಕ್ರಿಯೆಗೆ ಸಹಾಯ ಮಾಡಿದ್ದಾರೆ. ಇದನ್ನು ಲೋಹ ಮತ್ತು ಅಲೋಹದಲ್ಲಿ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೊಂದ್ಸಲ. ಬಟ್ ಆದ್ರೂ ಇಲ್ಲಿ ಸ್ವಲ್ಪ ಬೇಸಿಕ್ ಗೊತ್ತಿರಲಿ. ಉತ್ಕರ್ಷಕ ಅಂದರೆ ಉತ್ಕರ್ಷಣ ಕ್ರಿಯೆಗೆ ಸಹಾಯ ಮಾಡಿದ್ದಾರೆ. ಉತ್ಕರ್ಷಣ ಕ್ರಿಯೆಗೆ ಸಹಾಯ ಮಾಡಿದರೆ, ಸಹಾಯ ಮಾಡಿದರೆ ಅದು ಏನಾಗುತ್ತೆ? ಉತ್ಕರ್ಷಕ ಆಗುತ್ತೆ. ಸರಿ, ಉತ್ಕರ್ಷಣ ಕ್ರಿಯೆಗೆ ಸಹಾಯ ಮಾಡಬೇಕು. ಯಾವ ರೀತಿ ಸಹಾಯ ಮಾಡಬೇಕು? ಒಂದು ಆಕ್ಸಿಜನ್ನ ಹಾಕಿ ಮಾಡಬೇಕು, ಇಲ್ಲ ಹೈಡ್ರೋಜನ್ನ ತೆಗೆದಾದ್ರೂ ಮಾಡಬೇಕು. ಆಕ್ಸಿಜನ್ನ ಹಾಕಿ ಆದರೂ ಸಹಾಯ ಮಾಡಬೇಕು, ಇಲ್ಲ ಹೈಡ್ರೋಜನ್ನ ತೆಗೆದಾದ್ರೂ ಸಹಾಯ ಮಾಡಬೇಕು. ಅವಾಗ ಏನಂತ ಕರಿತೀವಿ? ಅದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಥವಾ ಉತ್ಕರ್ಷಕ ಅಂತ ಕರಿತೀವಿ. ಓಕೆ, ಅದೇ ಸೇಮ್ ಅಪಕರ್ಷಕ. ಏನು? ಅಪಕರ್ಷಕ. ಅಪಕರ್ಷಕ ಅಂದರೆ ಇದು ಅಪಕರ್ಷಣ ಕ್ರಿಯೆಗೆ ಸಹಾಯ ಮಾಡುತ್ತೆ, ಹೌದಾ? ಅಪಕರ್ಷಣೆ ಕ್ರಿಯೆಗೆ, ಹೌದಾ? ಕ್ರಿಯೆಗೆ ಏನು ಮಾಡುತ್ತೆ? ಸಹಾಯ ಮಾಡುತ್ತೆ. ಅಪಕರ್ಷಣ ಕ್ರಿಯೆಗೆ ಸಹಾಯ ಮಾಡಿದರೆ ಅದನ್ನ ಕರಿತೀವಿ ಅಪಕರ್ಷಕ ಅಂತ ಕರಿತೀವಿ. ಅಪಕರ್ಷಣ ಕ್ರಿಯೆಗೆ ಯಾವ ರೀತಿ ಸಹಾಯ ಮಾಡುತ್ತೆ? ಆಕ್ಸಿಜನ್ನ ತೆಗೆದಾದ್ರೂ ಸಹಾಯ ಮಾಡಬೇಕು, ಇಲ್ಲ ಅಥವಾ ಹೈಡ್ರೋಜನ್ನ ಹಾಕಿ ಆದರೂ ಸಹಾಯ ಮಾಡಬೇಕು. ಓಕೆ, ಆಕ್ಸಿಜನ್ನ ತೆಗೆದಾದ್ರೂ ಸಹಾಯ ಮಾಡಬೇಕು ಅಥವಾ ಹೈಡ್ರೋಜನ್ನ ಹಾಕಿ ಆದರೂ ಸಹಾಯ ಮಾಡಬೇಕು. ಈಗ ಗೊತ್ತಾಯ್ತಾ ಉತ್ಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆಗೆ ಮತ್ತು ಉತ್ಕರ್ಷಕ್ಕೆ ಅಪಕರ್ಷಕ್ಕೆ ಏನು ವ್ಯತ್ಯಾಸ ಅಂತ? ಓಕೆ, ಇದು ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡಿಟ್ಕೊಳ್ಳಿ. ಈಗ ಇದರ ಮೇಲೆ ನಾನೀಗ ಇದು ಯಾವುದು ಈ ಕ್ರಿಯೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇರ್ತಾ ಇರ್ತಕ್ಕಂಥ ಕ್ರಿಯೆ ಉತ್ಕರ್ಷಣ ಕ್ರಿಯೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ಓಕೆ. ಈ ಉತ್ಕರ್ಷಣ ಕ್ರಿಯೆ ನೋಡಿ, ಈ ಉತ್ಕರ್ಷಣ ಕ್ರಿಯೆಯಲ್ಲಿ ನಾವು ಇಲ್ಲಿ ಎರಡನ್ನು ಬಳಸ್ತೀವಿ. ಒಂದು K2Cr2O7, ಇನ್ನೊಂದು KMnO4. ಓಕೆ, ಇವೆರಡು ಏನಂದ್ರೆ ಆಕ್ಸಿಜನ್ನ ಏನು ಮಾಡುತ್ತೆ ಹೇಳಿ? ಹಾಕೋದಕ್ಕೆ ಏನು ಮಾಡುತ್ತೆ? ಆಕ್ಸಿಜನ್ನ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಓಕೆ, ಅಥವಾ
ಆಕ್ಸಿಜನ್ ಏನು ಮಾಡುತ್ತೆ, ಡೊನೇಟ್ ಮಾಡುತ್ತೆ, ತ್ಯಾಗ ಮಾಡುತ್ತೆ. ಓಕೆ, ಸಹಾಯ ಮಾಡುತ್ತವೆ. ಏನು ಮಾಡ್ತವೆ, ಆಕ್ಸಿಜನ್ನ ಹಾಕೋದಕ್ಕೆ ಸಹಾಯ ಮಾಡುತ್ತವೆ. ಆದ್ದರಿಂದ ಇದರಲ್ಲಿ ಏನು ಅಂತ ಕರಿತೀವಿ ಹೇಳ್ರಿ? ಈಗ ಉತ್ಕರ್ಷಣ ಕ್ರಿಯೆಗೆ ನಾವು ಬಳಸ್ತೀವಿ ಉತ್ಕರ್ಷಕ, ಅದನ್ನು ಬಳಸ್ತೀವಿ ಉತ್ಕರ್ಷಕ. ಓಕೆ, ಅಥವಾ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೂಡ ಕರಿತೀವಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೂಡ ಇದನ್ನ ಕರಿತೀವಿ ನಾವು. ಓಕೆ, ಅರ್ಥ ಆಯ್ತಾ ಇಲ್ಲಿವರೆಗೂ? ಸರಿ, ಇಲ್ಲಿ ನೋಡಿ, ಇದರಲ್ಲಿ 7 ಇದೆ, ಇದರಲ್ಲಿ 4 ಇದೆ, ಈ ರೀತಿ ಕೂಡ ಡೊನೇಟ್ ಮಾಡುತ್ತೆ ಅಂತ ನೀವು ತಲೆಯಲ್ಲಿ ಇಟ್ಕೋಬೋದು. 10th ಇದು ನಡೆಯುತ್ತೆ, ಬಟ್ ಮುಂದೆ 11th 12th ಹೋದಾಗ ಈ ರೀತಿ ಎಲ್ಲ ನಡೆಯೋದಿಲ್ಲ. ಓಕೆ, ಅಲ್ಲಿ ಆಕ್ಸಿಡೇಷನ್ ನಂಬರು, ರಿಡಕ್ಷನ್ ಈ ರೀತಿ ಬರುತ್ತೆ, ಆಕ್ಸಿಡೇಷನ್ ಸ್ಟೇಟು, ಅದ್ರ ಮೇಲೆ ಏನಾಗುತ್ತೆ ಅನ್ನೋದನ್ನೆಲ್ಲ ಕಲಿತೀರ ಡೀಟೇಲ್ ಆಗಿ. ಬಟ್ ಸುಮ್ಮನೆ ಬೇಸಿಕ್ಗೆ ಇಷ್ಟು ನೆನಪಿದ್ರೆ ಸಾಕು. ಓಕೆ, ಈಗ ಇದು ಏನು, ಇವೆರಡು ಏನು ಉತ್ಕರ್ಷಕಗಳು. ಇದು ಯಾವಾಗ ಆಕ್ಟಿವ್ ಆಗುತ್ತೆ ಅಂದರೆ, ಇದು ಕ್ಷಾರೀಯ ಸ್ಥಿತಿಯಲ್ಲಿದ್ದಾಗ, KMnO4 ಯಾವಾಗ ಕ್ಷಾರೀಯ ಸ್ಥಿತಿಯಲ್ಲಿದ್ದಾಗ ಆಕ್ಟಿವೇಟ್ ಆಗುತ್ತೆ. ಇದು K2Cr2O7 ಆಮ್ಲೀಯ ಸ್ಥಿತಿಯಲ್ಲಿದ್ದಾಗ ಆಕ್ಟಿವೇಟ್ ಆಗುತ್ತೆ. ಇದ್ರ ಜೊತೆ ಏನು ಮಾಡಬೇಕು, ಸ್ವಲ್ಪ ಹೀಟನ್ನು ಕೊಡಬೇಕು. ಓಕೆ, ಸ್ವಲ್ಪ ಹೀಟು, ಶಾಖವನ್ನು ಕೊಡಬೇಕಾಗುತ್ತೆ. ಓಕೆ, ಈಗ ಇಲ್ಲಿ CH3 CH2OH ಇದೆ ಅಲ್ವಾ, ಇದನ್ನು ನೋಡಿ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ತಿಳ್ಕೊಳ್ಳೋಣ. ಏನಿದೆ, CH3 COH CH2OH. ಓಕೆ, CH3 CH2OH CH3 CH2OH. ಇದು ಸ್ಟ್ರಕ್ಚರ್ನ ವರ್ಕ್ ಮಾಡೋಣ ಒಂದ್ಸಲ. CH3 CH2OH. ಇಲ್ಲೆಲ್ಲ ಏನಿದೆ, ಹೈಡ್ರೋಜನ್. ಓಕೆ, ಇಲ್ಲೆಲ್ಲ ಹೈಡ್ರೋಜನ್ ಇದೆ. ಇದೇನಾಯಿತು, ಇದು CH3 CH2OH ಆಗಿದೆ. ಇದರಲ್ಲಿ ನಾನು ಏನು ಮಾಡ್ತೀನಿ, KMnO4 ಪ್ಲಸ್ ಹೀಟ್, ಹೌದಾ, ಏನು ಮಾಡ್ತೀನಿ, ಶಾಖ, ಅಥವಾ K2Cr2O7 ಪ್ಲಸ್ ಶಾಖ ಏನಾದರೂ ಸಪ್ಲೈ ಮಾಡ್ತೀನಿ. ಈ ಸಪ್ಲೈ ಮಾಡಿದಾಗ ಏನಾಗುತ್ತೆ, ಇಲ್ಲಿಂದ ಇವೇನು ಮಾಡುತ್ತೆ, ಆಕ್ಸಿಜನ್ನ ಡೊನೇಟ್ ಮಾಡುತ್ತೆ. ಏನು ಮಾಡುತ್ತೆ, ಆಕ್ಸಿಜನನ್ನು ಡೊನೇಟ್ ಮಾಡುತ್ತೆ. ಈ ಡೊನೇಟ್ ಮಾಡಿರ್ತಕ್ಕಂಥ ಆಕ್ಸಿಜನ್ನು ಈ ಕಾರ್ಬನ್ಗೆ ಕನೆಕ್ಟ್ ಆಗಬೇಕಂತಂದರೆ, ಒಂದು ನೋಡಿ, ಒಂದು ಆಕ್ಸಿಜನ್ ಕಾರ್ಬನ್ಗೆ ಕನೆಕ್ಟ್ ಆಗಬೇಕಂತಂದರೆ ಎಷ್ಟು ಬಂಧವನ್ನು ಮಾಡುತ್ತೆ, 2 ಬಂಧವನ್ನು ಮಾಡುತ್ತೆ. ಹೌದಾ, ಒಂದು ಆಕ್ಸಿಜನ್ ಒಂದು ಕಾರ್ಬನ್ಗೆ ಕನೆಕ್ಟ್ ಮಾಡಬೇಕಂತಂದ್ರೆ ಎಷ್ಟು ಬೇಕು, 2 ಬಂಧ ಬೇಕು. ಈ 2 ಬಂಧ ಬರೋದಕ್ಕೆ ಏನು ಮಾಡುತ್ತೆ, ಇಲ್ಲಿಂದ ಒಂದು ಹೈಡ್ರೋಜನ್ನ ತೆಗೆಯುತ್ತೆ ಮತ್ತು ಇಲ್ಲಿಂದ ಒಂದು ಹೈಡ್ರೋಜನ್ನ ತೆಗೆಯುತ್ತೆ. ಏನು ಮಾಡುತ್ತೆ, ಮೇಲಿಂದೊಂದು ಹೈಡ್ರೋಜನ್ ತೆಗೆಯಿತು, ಕೆಳಗಿಂದೊಂದು ಹೈಡ್ರೋಜನ್ ತೆಗೆಯಿತು. ಮೇಲಿಂದೊಂದು ಹೈಡ್ರೋಜನ್, ಕೆಳಗಿಂದೊಂದು ಹೈಡ್ರೋಜನ್ ತೆಗೆದ ನಂತರ ಓಕೆ, ಮೇಲೆ ಒಂದು ಹೈಡ್ರೋಜನ್, ಕೆಳಗೆ ಒಂದು ಹೈಡ್ರೋಜನ್ ತೆಗೆದ ನಂತರ ಫೈನಲ್ ಆಗಿ ನಮಗೆ ಬಂತು ಇಲ್ಲಿ ಕಾರ್ಬನ್ CH3. ಓಕೆ, ಇದ್ರ ಜೊತೆ ಕಾರ್ಬನ್ ಇದ್ದಾಗ ಇಲ್ಲಿ ಮೇಲೆ ಒಂದು ಹೈಡ್ರೋಜನ್, ಕೆಳಗೆ ಒಂದು ಹೈಡ್ರೋಜನ್ ತೆಗೆದಾಗ 2 ಬಂಧಗಳಿತ್ತು. 2 ಬಂಧಕ್ಕೆ ಒಂದು ಆಕ್ಸಿಜನ್ ಕನೆಕ್ಟ್ ಆಯಿತು. ಇಲ್ಲಿ ಆಕ್ಸಿಜನ್, ಇಲ್ಲಿ ಹೈಡ್ರೋಜನ್ ಕನೆಕ್ಟ್ ಆಯಿತು. ಹೌದಾ, ನೋಡಿ, ಮೇಲೆ ಒಂದು ಆಕ್ಸಿಜನ್, ಇಲ್ಲಿ ಆಕ್ಸಿಜನ್, ಹೈಡ್ರೋಜನ್ ಕನೆಕ್ಟ್ ಆಯಿತು. ಸೊ ಇಲ್ಲಿ ಏನಿತ್ತು, CH3 CH2OH ಇತ್ತು. ಇದೇನಿತ್ತು, ಆಲ್ಕೋಹಾಲ್ ಗುಂಪು ಇತ್ತು. ಆಲ್ಕೋಹಾಲ್ ಗುಂಪು ಇತ್ತ. ಈ ಆಲ್ಕೋಹಾಲ್ ಗುಂಪು ಆಕ್ಸಿಡೇಷನ್ ಮಾಡಿದಾಗ ಏನಾಯಿತು, ಉತ್ಕರ್ಷಕವನ್ನು ಬಳಸಿದಾಗ, ಉತ್ಕರ್ಷಕ ಪ್ಲಸ್ ಹೀಟನ್ನು ಬಳಸಿದ್ರು. ಏನು ಬಳಸಿದ್ರು, ಉತ್ಕರ್ಷಕ ಪ್ಲಸ್ ಶಾಖವನ್ನು ಬಳಸಿದಾಗ ಏನಾಯಿತು, ಇದು CH3 ನೋಡಿ, CH3 COOH CH3 COOH ಯಾವುದಾಯ್ತು, ಇದು ಕಾರ್ಬಾಕ್ಸಿಲಿಕ್ ಆಮ್ಲ. ಹೌದಾ, ಕಾರ್ಬಾಕ್ಸಿಲಿಕ್ ಆಸಿಡ್. ಹೌದಾ, ಏನಾಯ್ತು, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಮ್ಲ ಆಯಿತು. ನಾವು ಆಲ್ಕೋಹಾಲಿಂದ ಏನು ಮಾಡಿದ್ವಿ, ಕಾರ್ಬಾಕ್ಸಿಲಿಕ್ ಆಮ್ಲಕ್ಕೆ ಬಂದ್ವಿ. ಹೌದಾ, ಎಲ್ಲಿಂದ, ಆಲ್ಕೋಹಾಲಿಂದ ಎಲ್ಲಿಗೆ ಬಂದ್ವಿ, ಕಾರ್ಬಾಕ್ಸಿಲಿಕ್ ಆಮ್ಲಕ್ಕೆ ಬಂದ್ವಿ. ಯಾವ ರೀತಿ ಉತ್ಕರ್ಷಕ ಬಳಕೆ ಮಾಡಿದ್ವಿ ನೋಡಿದ್ರ, ಗೊತ್ತಾಯ್ತಾ? ಯಾವ ರೀತಿ ಉತ್ಕರ್ಷಕ ಹೆಲ್ಪ್ ಮಾಡುತ್ತೆ ಅಂದರೆ, ಉತ್ಕರ್ಷಕ ಏನು ಮಾಡುತ್ತೆ, ಆಕ್ಸಿಜನ್ನ ತೆಗೆಯುತ್ತೆ, ಆಕ್ಸಿಜನ್ನ ಹಾಕುತ್ತೆ ಅಥವಾ ಹೈಡ್ರೋಜನ್ನ ತೆಗಿಬೇಕು. ಯಾಕಂದರೆ ಉತ್ಕರ್ಷಣ ಕ್ರಿಯೆ ಮಾಡಬೇಕು, ಇದು ಉತ್ಕರ್ಷದ ಕೆಲಸ. ಇಲ್ಲೇನು ಮಾಡಿತ್ತು, 2 ಹೈಡ್ರೋಜನ್ನ ತೆಗೀತು, ಆಕ್ಸಿಜನನ್ನು ಹಾಕಿತ್ತು.
ನೋಡಿ ಆಕ್ಸಿಜನ್ ಅನ್ನ ಹಾಕಿತು, 2 ಹೈಡ್ರೋಜನ್ ತೆಗೆದು ಏನಾಯ್ತು, 1 ಆಕ್ಸಿಜನ್ ಅನ್ನ ಹಾಕಿತು. ಅರ್ಥ ಆಯ್ತಾ? ಇದು ಯಾವ ರೀತಿ ಉತ್ಕರ್ಷಕ ಕ್ರಿಯೆ ಅಂತ, ಸರಿ ಇದು ಉತ್ಕರ್ಷಣೆ ಕ್ರಿಯೆ ಅಂತ ನೀವು ನೆನ್ಪಿಟ್ಕೋಬೇಕು. KMnO4 ಮತ್ತೆ K2Cr2O7. K2Cr2O7 ಏನಂತ ಕರಿತೀವಿ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಕರಿತೀವಿ. ಇದನ್ನ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ ಕರಿತೀವಿ. ಓಕೆ, ಇಷ್ಟು ನೆನಪಾಯ್ತಾ? ಸರಿ, ನೋಡ್ಕೊಳ್ಳಿ ಒಂದ್ಸಲ, ಇದನ್ನು ನೋಡ್ಕೊಳ್ಳಿ, ಮತ್ತೆ ಇದನ್ನು ಕೂಡ ಒಂದ್ಸಲ ಸ್ಕ್ರೀನ್ಶಾಟ್ ತಗೊಳ್ಳಿ. ಈಗ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ನೋಡಿ, ಈಗ ಏನಿದೆ ಲಾಸ್ಟಲ್ಲಿ ಒಂದು ಆದೇಶನ ಕ್ರಿಯೆ. ಲಾಸ್ಟಲ್ಲಿ ಉಳಿದಿರ್ತಕ್ಕಂಥದ್ದು ಯಾವುದು, ಲಾಸ್ಟಲ್ಲಿ ಯಾವುದು ಉಳಿತು, ಆದೇಶನ ಕ್ರಿಯೆ ಒಂದು ಉಳಿತು. ಕ್ರಿಯೆಗಳಲ್ಲಿ ಕೊನೆಯದಾಗಿ ಆದೇಶನ ಕ್ರಿಯೆ ಉಳಿತು. ಆದೇಶನ ಕ್ರಿಯೆಯಲ್ಲೇನು, ಹೈಡ್ರೋಜನ್ನ ತೆಗಿತೀವಿ, ಒಂದು ಯಾವುದಾದ್ರೂ ಏನಾಗ್ತೀವಿ, ಹ್ಯಾಲೋಜನ್ ಹಾಕ್ತೀವಿ. ಏನಾಗ್ತೀವಿ, ಹ್ಯಾಲೋಜನ್ ಹಾಕ್ತೀವಿ. ಯಾವುದು ಆದೇಶನ ಕ್ರಿಯೆ. ಇದು ಒಂದು ರೀತಿ ಆದೇಶ ಸಂಧಿ ಇದ್ದಂಗೆ, ಹೌದಾ? ಕನ್ನಡದಲ್ಲಿ ಆದೇಶ ಸಂಧಿ ಇದೆ ಅಲ್ಲ, ಕತಪ ಜಾಗದಲ್ಲಿ ಗದಬಗಳನ್ನು ಹಾಕ್ತೀವಿ, ಹೌದಾ? ಕಚಡ ತಪ್ಪ ಜಾಗದಲ್ಲಿ ಕಚಡದವನ್ನು ಹಾಕಿ ಈ ರೀತಿ ವರ್ಡನ್ನು ಚೇಂಜ್ ಮಾಡ್ತೀವಲ್ಲ, ಇದನ್ನೇನಂತ ಕರಿತೀವಿ, ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲಿ ಯಾವುದು, ಆದೇಶನ ಕ್ರಿಯೆ. ಏನಾಗುತ್ತೆ ಇಲ್ಲಿ, ಇದು CH4 ಇದೆ ಅಲ್ವಾ, ಇಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಕೆಲವೊಂದು ಹೈಡ್ರೋಜನ್ ತೆಗೆದು ಏನಾಗ್ತೀವಿ, ಕ್ಲೋರಿನ್ ಅನ್ನು ಹಾಕ್ತೀವಿ. ಅವಾಗ CH3Cl ಮತ್ತೆ HCl ರಿಲೀಸ್ ಆಗುತ್ತೆ. ಓಕೆ, ಈಗ ಇದನ್ನು ಕೂಡ ಯಾವ ರೀತಿ ಆಗುತ್ತೆ ನೋಡ್ಕೊಂಡು ಬರೋಣ ಒಂದ್ಸಲ. ಪ್ಲಸ್ ಇಲ್ಲಿ Cl ಇರುತ್ತೆ. ಈ ಕ್ಲೋರಿನ್ ಇದೆ ಅಲ್ವಾ, ಯಾವಾಗ ಸೂರ್ಯನ ಬೆಳಕು ಬೀಳುತ್ತೆ ಅಲ್ವಾ, ಸೂರ್ಯನ ಬೆಳಕು ಬಿದ್ದಾಗ ಏನಾಗುತ್ತೆ, ಇದು ಕ್ಲೋರಿನ್ ಬಾಂಡ್ ಒಡೆದೋಗುತ್ತೆ. ಏನಾಗುತ್ತೆ, ಒಡೆದೋಗಿ ಇಲ್ಲಿ ಹೈಡ್ರೋಜನ್ ಬಾಂಡ್ ಕೂಡ ಒಡೆಯುತ್ತೆ. ಇದು ಕ್ಲೋರಿನ್ ಏನಾಗುತ್ತೆ, ಈ ರೀತಿ ಬಂಧ ಮಾಡ್ಕೊಂಡು ಬರುತ್ತೆ. ಇಲ್ಲಿ ಇದರ ಹತ್ರ ಕೂಡ ಏನಿರುತ್ತೆ, ಒಂದು ಎಲೆಕ್ಟ್ರಾನ್ ಇರುತ್ತೆ, ಹೌದಾ? ಕಾರ್ಬನ್ ಹತ್ರ ಕೂಡ ಏನಿರುತ್ತೆ, ಒಂದು ಎಲೆಕ್ಟ್ರಾನ್ ಇರುತ್ತೆ. ಇದರ ಹತ್ರ ಕೂಡ ಒಂದು ಎಲೆಕ್ಟ್ರಾನ್ ಇದೆ. ಈಗ ಏನಾಯ್ತು, ಇದರಿಂದ ಒಂದು ಬಂಧವನ್ನು ಕ್ರಿಯೇಟ್ ಮಾಡುತ್ತೆ, ಹೈಡ್ರೋಜನ್ ಹೊರಗಡೆ ಹೋಯ್ತು, ಹೌದಾ? ಈ ಹೊರಗಡೆ ಹೋಗಿರ್ತಕ್ಕಂಥ ಹೈಡ್ರೋಜನ್ ನೋಡಿ, ಸೂರ್ಯನ ಬೆಳಕು ಬಿದ್ದೋಗಿ ಇದು ಹೊಡಿತು. ಇದೇನಾಯ್ತು, Cl ರಾಡಿಕಲ್ ಆಯಿತು. ಇದನ್ನ Cl ರಾಡಿಕಲ್ ಅಂತ ಕರೀತಾರೆ. ಓಕೆ, ಇಲ್ಲಿ ಕೂಡ ಏನಿದೆ, ಒಂದು ಎಲೆಕ್ಟ್ರಾನ್ ಉಳಿತು. ಓಕೆ, ಇದು ಬಂಧವನ್ನು ಹೊಡೆದೈತಲ್ಲ, ಇಲ್ಲೇನಾಯ್ತು, ಇದು ಹೊಡೆದಾಗ ಏನಾಗುತ್ತೆ, ಈಗ ಆದೇಶನ ಕ್ರಿಯೆಯಲ್ಲಿ ಈಗ ಹೊಡೆದ ಮೇಲೆ ಇಲ್ಲೇನಾಯ್ತು ಅಂದರೆ, ಇದು C ಇದೆಲ್ಲ, ಇಲ್ಲಿ ಹೈಡ್ರೋಜನ್ ಕರೆಕ್ಟ್ ಇದೆ, ಇಲ್ಲಿ ಕೂಡ ಹೈಡ್ರೋಜನ್ ಕರೆಕ್ಟ್ ಇದೆ. ಇಲ್ಲಿ ಒಂದು ರಾಡಿಕಲ್ ಉಳಿತು, ಇಲ್ಲಿ ರಾಡಿಕಲ್ ಹೆಚ್ಚಾಗಿ ಸೈಡಿಗೆ ಬಂತು. ನೋಡಿ, CH3 ಅಲ್ಲಿ ಇದು ಹೊಡಿತು, ಈ ಹೈಡ್ರೋಜನ್ ಇಲ್ಲಿ ಬಂತು, ಇದು ಉಳಿದದ್ದೇನಿದೆ ಇಲ್ಲೇ ಇದೆ. ಪ್ಲಸ್ ಇಲ್ಲಿ Cl ಇದೆ ಅಲ್ಲ, ಇಲ್ಲಿ ಉಳಿದಿರ್ತಕ್ಕಂಥ Cl ರಾಡಿಕಲ್ ಮತ್ತೆ ಇಲ್ಲಿ Cl ರಾಡಿಕಲ್. ಓಕೆ, ಇದು ಮತ್ತೆ ಇದು ಏನಾಗುತ್ತೆ, ಜಾಯಿಂಟ್ ಆಗುತ್ತೆ. ಇದು ಮತ್ತೆ ಇದೇನಾಯಿತು, ಜಾಯಿಂಟ್ ಆಯಿತು. ಇದು ಮತ್ತೆ ಇದು ಏನಾಯಿತು, ಜಾಯಿಂಟ್ ಆಯಿತು. ಜಾಯಿಂಟ್ ಆಗಿ ಫೈನಲ್ ಆಗಿ ಏನಾಯಿತು, ಇಲ್ಲಿ 3 H ಒಂದು ಕಡೆ Cl ಬರುತ್ತೆ, ಇಲ್ಲಿ ಇದು HCl. ಓಕೆ, ಏನಾಯಿತು, ಇಲ್ಲಿ C ಮತ್ತೆ ಇಲ್ಲಿ 3 ಕಡೆ H ಬಂತು, ಇದು Cl ಜಾಯಿನ್ ಆಗುತ್ತೆ. ಇಲ್ಲೇನಾಯಿತು, Cl ಮತ್ತೆ H ಏನಾಗುತ್ತೆ, HCl. ಈಗ ಫೈನಲ್ ಆಗಿ ನಮಗೆ ಬರ್ತಾ ಇರ್ತಾ ಏನು, ಇಲ್ಲಿ ಕಾರ್ಬನ್ 3 ಕಡೆ ಹೈಡ್ರೋಜನ್ ಬಂತು. ಓಕೆ, ಒಂದು ಕಡೆ ಏನಾಯ್ತು, ಇಲ್ಲಿ Cl ಜಾಯಿನ್ ಆಯಿತು. ಪ್ಲಸ್ ಈ ಕಡೆ ಇಲ್ಲಿ ಮೇಲೆ ಉಳಿದಿರ್ತಕ್ಕಂಥ ಹೈಡ್ರೋಜನ್ ಬಾಂಡು ಇಲ್ಲಿ ಉಳಿದಿರ್ತಕ್ಕಂಥ Cl. ಓಕೆ, ಇದನ್ನೇನು ಕರಿತೀವಿ, CH3Cl ಆಯ್ತು. ಇದು ಇದೇನಾಯ್ತು, CH3Cl, ಇದು HCl ಅಂದ್ರೆ ಏನು, ಹೈಡ್ರೋಕ್ಲೋರಿಕ್ ಆಸಿಡ್ ಆಯಿತು. ಇದು CH3Cl ಅಂದ್ರೆ ಏನು, ಕ್ಲೋರೋಮೀಥೇನ್. ಏನಾಗುತ್ತೆ, ಕ್ಲೋರೋಮೀಥೇನ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ ಆದೇಶನ ಕ್ರಿಯೆ? ಇದು ಯಾವಾಗ ಆಗುತ್ತೆ, ಸೂರ್ಯನ ಬೆಳಕಿದ್ದಾಗ ಮಾತ್ರ ಆಗುತ್ತೆ. ಯಾವಾಗುತ್ತೆ, ಸೂರ್ಯನ ಬೆಳಕಿದ್ದಾಗ ಮಾತ್ರ ಈ ರಿಯಾಕ್ಷನ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿವರೆಗೂ
ಇಲ್ಲಿ 4 ಕ್ರಿಯೆಗಳು ಎಲ್ಲವನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ರೆ ಅನಿಸುತ್ತೆ. ಈಗ ಅದೇ ನಾವು ಒನ್ ಟೈಮು ಈ ಆದೇಶನ ಕ್ರಿಯೆ ನೋಡಿ ಲಾಸ್ಟಾಗಿ ಈಗ ನಾನು ಕ್ಲೋರಿನ್ ಪ್ಲೇಸ್ನಲ್ಲಿ ಅಯೋಡಿನ್ ಹಾಕಿದ್ರೆ ಏನಾಗುತ್ತೆ, ಕ್ಲೋರಿನ್ ಜಾಗದಲ್ಲಿ ಅಯೋಡಿನ್ ಹಾಕಿದ್ರೆ ಏನಾಗುತ್ತೆ, CH3I ಬರುತ್ತೆ. ಏನು ಬರುತ್ತೆ, CH3I ಬರುತ್ತೆ. ಸರಿ, ಈಗ ಅದೇ ಬ್ರೋಮಿನ್ ಬೇಕಿತ್ತಂದ್ರೆ ಏನಾಗುತ್ತೆ, CH3I ಬರುತ್ತೆ, ಸಾರಿ Br ಬರುತ್ತೆ, CH3Br ಆಗುತ್ತೆ, ಆಮೇಲೆ HBr ಬರುತ್ತೆ. ಓಕೆ, ಇವು ಎಲ್ಲ 4 ಕ್ರಿಯೆಯನ್ನು ಏನು ಮಾಡಿದ್ವಿ, ಈಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈ ಸಂಕಲನ ಕ್ರಿಯೆ ಆಯಿತು, ಉತ್ಕರ್ಷಣ ಕ್ರಿಯೆ ಆಯಿತು, ಮತ್ತು ದಹನ ಕ್ರಿಯೆ ಆಯಿತು. ಇವೆಲ್ಲ 4 ಕ್ರಿಯೆಗಳನ್ನ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಮುಂದಿನ ಲೆಕ್ಚರಲ್ಲಿ ಏನೇನಿವೆ ನೋಡ್ಕೊಳ್ಳೋಣ ಒಂದ್ಸಲ. ಮುಂದಿನ ಲೆಕ್ಚರಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ. ಓಕೆ, ಕೆಲವೊಂದು ಪ್ರಶ್ನೆಗಳನ್ನ ಮಾಡೋಣ. ಆ ನಂತರ ಕೆಲವೊಂದು ಕಾರ್ಬನ್ ಸಂಯುಕ್ತಗಳಿವೆ. ಓಕೆ, ಕೆಲವೊಂದು ಪ್ರಮುಖ ಕಾರ್ಬನ್ ಸಂಯುಕ್ತಗಳಿವೆ. ಎಥನಾಲ್ ಮತ್ತು ಎಥನಾಯಿಕ್ ಆಮ್ಲ, ಹೌದಾ, ಇವ್ರ ಕೆಲವೊಂದು ಪ್ರಾಪರ್ಟಿ ಇವೆ, ಕೆಲವೊಂದು ರಿಯಾಕ್ಷನ್ ಇವೆ. ಆ ರಿಯಾಕ್ಷನ್ ಕೂಡ ಈ ರೀತಿಯೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಬಾಯ್, ಮುಂದಿನ ಲೆಕ್ಚರಲ್ಲಿ ಮೀಟ್ ಆಗೋಣ.